ಯಾವ ತರ ಬರುತ್ತೆ ಹೆಂಗ್ ಬರುತ್ತೆ ಏನು ಅಂತಂದ ಹೇಳಿ ಇಲ್ಲಿ ನೋಡ್ರಿ. ಸೊ ಇನ್ನ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ ಲ್ಯಾಂಪ್ ಅನ್ನೋದನ್ನ ಏನಪ್ಪಾ ಅಂತಂದ ಹೇಳಿದ್ರೆ ಇದನ್ನೆಲ್ಲ ಇಂಗ್ಲಿಷ್ ನಾಗಿಂದದೆಲ್ಲ ಬಿಡ್ರಿ, ನೀವು ಕನ್ನಡದಾಗ ಕೊಟ್ಟಿರ್ತಾರ. ಸೊ ಕೋಡ್ ಲ್ಯಾಂಗ್ವೇಜ್ ಅಲ್ಲಿ ಲ್ಯಾಂಪ್ ಅನ್ನು ಈ ರೀತಿಯಾಗಿ ಕೋಡ್ ಆಗಿ ಬರೆದ್ರ ನಮ್ಗೇನಪ್ಪಾ ಅಂತಂದ ಹೇಳಿದ್ರೆ LOGS ಅನ್ನ ಸೊ ಯಾವ ರೀತಿಯಾಗಿ ಕೋಡ್ ಮಾಡಬಹುದು ಅಂತ ಕ್ವಶನ್ ಅನ್ನ ಕೇಳ್ತಾರೆ. ಇಲ್ಲಿ ನೋಡ್ರಿ LAMP ಅಂತ ಇದೆಯಲ್ಲ, LAMP ಅನ್ನ ಏನಂತ ಮಾಡಿದಾರಪ್ಪ ಅಂತಂದ ಹೇಳಿದ್ರೆ ಕೋಡ್ ಅವರು IWJL ಅಂತಂದ ಹೇಳಿ ಕೋಡ್ ಮಾಡಿದಾರ. ಹಂಗಾದ್ರ LOGS ಅನ್ನ ಯಾವ ರೀತಿಯಾಗಿ ಕೋಡ್ ಮಾಡ್ತಾರ ಅಂತಂದೇಳಿ ಇಲ್ಲೇನ್ ಲಾಜಿಕ್ ಅಪ್ಲೈ ಆಗತ್ತಲ್ಲ ಅದೇ ಲಾಜಿಕ್ ಅಲ್ಲಿ ಅಪ್ಲೈ ಆಗುತ್ತೆ. ಸೊ ನೋಡ್ರಿ ಯಾವ ತರ ಬರುತ್ತೆ. ನಾವು ಫಸ್ಟ್ ಏನಂತಂದ್ ಹೇಳಿದ್ದ ನಾನು ನಿಮ್ಗೆ ಎಲ್ಲದಕ್ಕೂ ಟ್ರಿಕ್ ಏನಪ್ಪಾ ಅಂತಂದ್ ಹೇಳಿದ್ರೆ ಡೈರೆಕ್ಟ್ ನೋಡ್ಕೊಳ್ಳೋದು. ಸೊ ಇಲ್ಲ ಅಂತಂದ್ ಹೇಳಿದ್ರೆ ಕ್ರಾಸ್ ಆಗಿ ನೋಡ್ಕೊಳ್ಳೋದು, ಇಲ್ಲ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ನೋಡ್ಕೊಳ್ಳೋದು. ಇವೇನಪ್ಪಾ ಅಂತಂದ್ ಹೇಳಿದ್ರೆ ಮೂರು ಟ್ರಿಕ್ಸ್ ಅಂತಂದ್ ಹೇಳಿ. ಸೊ ಫಸ್ಟ್ ಟ್ರಿಕ್ ನೋಡ್ರಿ. ಸೊ ಡೈರೆಕ್ಟ್ ಆಗಿ ಏನಂತಂದ್ ಹೇಳಿದ್ರೆ ಚೆಕ್ ಮಾಡೋಣ. ಒಂದ್ 2-3 ಕ್ವಶನ್ಸ್ ಗಳನ್ನ ನಾನು ಸಾಲ್ವ್ ಮಾಡ್ತೀನಿ, ಆಮೇಲೆ ಏನಪ್ಪಾ ಅಂತಂದ್ ಹೇಳಿದ್ರೆ ನೀವು ಸಾಲ್ವ್ ಮಾಡೋದಂತ. ಸೊ ಡೈರೆಕ್ಟ್ ಆಗಿ ಚೆಕ್ ಮಾಡಿದಾಗ ಏನ್ ಬರುತ್ತೆ ಲಾಜಿಕ್. ಸೊ ನಮ್ದು ಏನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲಿ ಏನೈತಿ ಎಲ್ ಅಂತಂದ್ ಐತೆ. ಎಲ್ ಅನ್ನ ಏನಂತ ಬರ್ದಿದಾರ ಐ ಅಂತಂದ್ ಹೇಳಿ ಬರ್ತಾರೆ. ಎಲ್ಲೈತಿ ಎಲ್ ಇಲ್ಲೈತೆ. ಸೊ ಇದನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಐ ಅಂತ ಬರ್ತಾರೆ. 1 2 3 ಹೆಜ್ಜೆ ಏನಪ್ಪಾ ಅಂತಂದ್ ಹೇಳಿದ್ರೆ ಹಿಂದೋಗಿದಾರೆ, ಅಂದ್ರೆ ನಾವು -3 ಅಂತಂದ್ ಬರ್ಕೊಂಡೆ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಎ ಐತೆ. ಎ ಸೊ ಎ ಅನ್ನ ಏನ್ ಬರ್ದಾರಪ್ಪ ಅಂತಂದ್ ಹೇಳಿದ್ರೆ ಡಬ್ಲ್ಯೂ ಆಗಿ ಬರ್ದಾರೆ. ಇಲ್ಲಿ ನೋಡ್ರಿ ಡಬ್ಲ್ಯೂ ಆಗಿ ಬರ್ದಾರೆ, ಹಿಂದ್ಗಡೆ ಹೋಗ್ಬೇಕು. ಸೊ 1 2 3 4 ಸೊ 4 ಹೆಜ್ಜೆ ಹಿಂದಾಗಿ ಬರ್ದಿದಾರ. -3 -4 ಬಂತು. ಸೇಮ್ ಅದೇ ತರ ನೋಡ್ರಿ. ಸೊ ಎಂ ಅನ್ನ ಏನಂತ ಬರ್ದಾರ ನೋಡ್ರಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಎಂ ಐತೆ. ಎಂ ಅನ್ನ ಏನಂತಂದ್ ಹೇಳಿದ್ರೆ ಜೆ ಆಗಿ ಬರ್ದಾರೆ. ಜೆ ಆಗಿ ಅಂದ್ರೆ 1 2 3 ಮತ್ತೆ 3 ಹೆಜ್ಜೆ ಹಿಂದೋಗಿದಾರ -3. ಅದಾದ ನಂತರ ಪಿ ಅನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಎಲ್ ಆಗಿ ಬರ್ದಾರೆ. ಎಲ್ಲೈತಿ ಪಿ ಇಲ್ಲೈತಿ ಎಲ್ ಆಗಿ ಬರ್ದಾರ. 1 ಹೆಜ್ಜೆ 2 ಹೆಜ್ಜೆ 3 ಹೆಜ್ಜೆ 4 ಹೆಜ್ಜೆ ಹಿಂದ್ ಬಂತು. ಇಲ್ಲಿ ನಮ್ಗೊಂದು ಪ್ರಾಪರ್ ಆಗಿ ಲಾಜಿಕ್ ಬಂತು ನೋಡ್ರಿ. -3 -4 -3 ಅಂತಂದ್ ಹೇಳಿ ಒಂದು ಪ್ರಾಪರ್ ಆಗಿ ಲಾಜಿಕ್ ಬಂತು. ಅಂದ್ರೆ ನಮ್ಗೆ ಇಲ್ಲೇನು ಟೆನ್ಷನ್ ಇಲ್ಲ, ಆರಾಮಾಗಿ ಏನಂತಂದ್ ಹೇಳಿದ್ರೆ ಅಪ್ಲೈ ಮಾಡಬಹುದು. ಫಸ್ಟ್ -3 ನೆಕ್ಸ್ಟ್ -4 ನೆಕ್ಸ್ಟ್ -3 -4 ಅಪ್ಲೈ ಮಾಡ್ರಿ ಅಂತಂದ್ ಹೇಳಿ ನಿಮ್ಗೆ ಆನ್ಸರ್ ಬರುತ್ತೆ ನೋಡ್ರಿ. ಸೊ ಯಾವ್ದು ಆನ್ಸರ್ ಬರುತ್ತಾ, ಆನ್ಸರ್ ಏನ್ ಬರುತ್ತೆ ನೋಡ್ರಿ, ಚೆಕ್ ಮಾಡ್ಬೇಕೆಲ್ಲಾನು. ಸೊ ನೋಡ್ರಿ ಎಲ್ಲನ್ನ ಏನಂತ ಬರ್ದಾರಪ್ಪ ಅಂತಂದ್ ಹೇಳಿದ್ರೆ -3 ಮಾಡಿದ್ರೆ ಏನ್ ಬರುತ್ತಾ 1 2 3 -3 ಮಾಡಿದ್ರೆ ಏನಪ್ಪಾ ಅಂತಂದ್ ಹೇಳಿದ್ರೆ ಐ ಅಂತಂದ್ ಹೇಳಿ ಬರುತ್ತ. ಎಸ್. ಸೊ ಅದಾದ ನಂತರ ಓ ಎಲ್ಲೈತಿ ಇಲ್ಲೈತಿ. ಸರ್ ಓ ಅನ್ನ ಏನಪ್ಪಾ ಅಂತಂದ್ -4 ಮಾಡಿದ್ರೆ 1 ಹೆಜ್ಜೆ 2 ಹೆಜ್ಜೆ 3 ಹೆಜ್ಜೆ 4 ಹೆಜ್ಜೆ ಕೆ ಅಂತಂದ್ ಹೇಳಿ ಬರುತ್ತ. ಎಸ್. ಸೊ ಅದಾದ ನಂತರ ಜಿ ಐತಿ. ಜಿ ಎಲ್ಲೈತಿ ಇಲ್ಲೈತಿ. ಸೊ ಜಿ ಅನ್ನ -3 ಮಾಡಿದ್ರೆ ಎಷ್ಟ್ ಬರುತ್ತೆ ಡಿ ಅಂತಂದ್ ಹೇಳಿ ಬರುತ್ತೆ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಲಾಸ್ಟ್ ಎಸ್ ಅನ್ನ -4 ಮಾಡಿದ್ರ ಎಸ್ ಅನ್ನ -4 ಮಾಡಿದ್ರೆ 1 2 3 4 ಓ ಅಂತಂದ್ ಹೇಳಿ ಬರುತ್ತ. IKDO ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ದು ಸೊ ನಮ್ದು ಆನ್ಸರ್ ಆಗತ್ತೆ. ಇಲ್ಲಿ ಆಪ್ಷನ್ 4 ಏನಪ್ಪಾ ಅಂತಂದ್ ಹೇಳಿದ್ರೆ ಆಪ್ಷನ್ ಡಿ ಕರೆಕ್ಟ್ ಆಗತ್ತೆ. ಎಸ್, ಕ್ಲಿಯರ್ ಎಲ್ರಿಗೂ ಅರ್ಥ ಆಯ್ತಾ ಇದೆ ಎಲ್ರಿಗೂ. ಸೊ ಏನಪ್ಪಾ ಅಂತಂದ್ ಹೇಳಿದ್ರೆ ನಾವು ಡೈರೆಕ್ಟ್ ಆಗಿ ರಿಲೇಷನ್ ಅನ್ನ ತಗೊಂಡ್ವಿ ಅಷ್ಟೇ. ಸೇಮ್ ಅದೇ ತರ ನೋಡ್ರಿ ನೆಕ್ಸ್ಟ್ ಕ್ವಶನ್ ಐತೆ. ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ TDG ಅನ್ನ ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ TDG ಅನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಯಾವ ರೀತಿ ಕೋಡ್ ಬರ್ಕೊಂಡಿದ್ದಾರೆ ನೋಡ್ರಿ. TDG ಅನ್ನ 1680 ಆಗಿ ಬರ್ಕೊಂಡಿದ್ದಾರೆ. ಸೇಮ್ ಅದೇ ತರ ಏನಪ್ಪಾ ಅಂತಂದ್ ಹೇಳಿದ್ರೆ BHI ಅನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ 432 ಅಂತ ಬರ್ಕೊಂಡಿದ್ದಾರೆ. ಹಂಗಾದ್ರೆ KCE ಏನಾಗತ್ತ ಅಂತಂದ್ ಹೇಳಿ. ಎಸ್ ಇಲ್ಲಿ ನೋಡ್ರಿ ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ TDG ಅನ್ನ 1680 ಅಂತ ಬರ್ಕೊಂಡಿದಾರ. BHI ಅನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ 432 ಅಂತ ಬರ್ಕೊಂಡಿದಾರ. ಅದಾದ ನಂತರ KCE ಅನ್ನ ಏನಂತಂದ್ ಬರೀತಾರ ಅಂತ ಕ್ವಶನ್ ಕೇಳಿದ್ರ. ಇಲ್ಲಿ ನೋಡ್ರಿ ಈ ತರ ಎಲ್ಲಾದ್ರೂ ಕೇಳಿದ್ರು ಅಂತಂದ್ ಹೇಳಿದ್ರೆ ನಮ್ಗೆ ಮೇಲ್ಗಡೆ ವರ್ಡ್ಸ್ ಗಳು ಏನದಾವಲ್ಲ ಅಲ್ಫಾಬೆಟ್ಸ್ ಯೂಸ್ ಆಗಂಗಿಲ್ಲ. ಕೆಳಗಡೆ ನಾವು ನಂಬರ್ ಹಾಕೊಂಡಿರ್ತೀವಲ್ಲ ಅದು ತುಂಬಾ ಯೂಸ್ ಆಗತ್ತೆ. ಇಲ್ಲಿ ನೋಡ್ರಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಂತ ಹೋಗ್ರಿ. TDG ಅನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಡ್ರಿ. ಇಲ್ಲಿ ಟಿದ್ ವ್ಯಾಲ್ಯೂ ಎಷ್ಟು ಬರುತ್ತೆ, ಇಲ್ಲಿ ನಾವು ನಂಬರ್ ಹಾಕೊಂಡ್ರೆ ಕೆಳಗಡೆ ABCD ಗೆ ಟಿದ್ ವ್ಯಾಲ್ಯೂ ಎಷ್ಟು ಬರುತ್ತಪ್ಪ. ಎಸ್, ಟಿ ವ್ಯಾಲ್ಯೂ ಎಷ್ಟಾಗತ್ತೆ ಇಲ್ಲಿ 20 ಆಗತ್ತೆ. ಓಕೆ, ವೆರಿ ಗುಡ್. ಡಿ ವ್ಯಾಲ್ಯೂ ಎಷ್ಟಾಗತ್ತೆ, ಡಿದು ವ್ಯಾಲ್ಯೂ ಎಷ್ಟಾಗತ್ತೆ ಇಲ್ಲಿ 4 ಆಗತ್ತೆ. ಓಕೆ, ವೆರಿ ಗುಡ್. ಸೇಮ್ ಅದೇ ತರ ಜಿ ವ್ಯಾಲ್ಯೂ ಎಷ್ಟಾಗತ್ತೆ, ಜಿ ವ್ಯಾಲ್ಯೂ ಎಷ್ಟಾಗತ್ತೆ ನೋಡ್ರಿ ಇಲ್ಲಿ 7 ಆಗತ್ತೆ. ಓಕೆ, ಸೊ ಇವಾಗ ನಾವೇನ್ ಮಾಡೋಣ ಅಂತಂದ್ ಹೇಳಿದ್ರೆ ಇಲ್ಲಿ 1680 ಐತೆ. ಇದು TDG ಅನ್ನ ಮಾಡಿದಾಗ ಏನಪ್ಪಾ ಅಂತಂದ್ ಹೇಳಿದ್ರೆ 1680 ಐತೆ. ಇವಾಗ ನಾನು ನೋಡ್ರಿ ಇದನ್ನ ನಾನು ಕೂಡಿಸ್ಕೊಂಡ್ರೆ ನಂಗೆ ಏನಾದ್ರು ಆ ವ್ಯಾಲ್ಯೂ ಬರುತ್ತಾ? ಸುಮ್ನೆ ಜನರಲ್ ಆಗಿ ಇದನ್ನ ನಾನು ಕೂಡಿಸ್ಕೊಂಡ್ರೆ ಏನಾದ್ರು ಇಷ್ಟು ವ್ಯಾಲ್ಯೂ ಬರುತ್ತಾ? ಪ್ಲಸ್ ಮಾಡ್ಕೊಂತ ಹೋದ್ರೆ ಇದನ್ನ 20 + 4 + 7 ಮಾಡಿ ನಾನು ಮತ್ತೆ ದೊಡ್ಡದು ಏನೋ ಒಂದು ಸಂಖ್ಯೆಯನ್ನ ಅದಕ್ಕೆ ಕೂಡಿಸ್ಬೇಕಾಗತ್ತೆ. ಅದು ವರ್ಕೌಟ್ ಆಗಂಗಿಲ್ಲ. ಸೊ ಅದೇ ತರ ಮೈನಸ್ ಮಾಡಿದ್ರು ಬರಂಗಿಲ್ಲ, ಡಿವೈಡೆಡ್ ಬೈ ಮಾಡಿದ್ರೆ ಬರಂಗಿಲ್ಲ. ಬಟ್ ಅದ್ರ ಇಂಟು ಮಾಡ್ಬೋದಲ್ಲ ನಾನು. ಇಂಥ ದೊಡ್ಡ ಸಂಖ್ಯೆ ಇತ್ತು ಅಂತಂದ್ ಹೇಳಿದ್ರೆ ಇವ್ರ ನಡುವೆ ನಾನು ಇಂಟು ಮಾಡ್ಬೋದಾ? ಎಸ್. ಸೊ ಇಂಟು ಮಾಡ್ರೆ ನೋಡೋಣ ಎಷ್ಟಾಗತ್ತೆ.
20 ಇಂಟು 4 ಎಷ್ಟಾಗತ್ತೆ 80 ಆಗತ್ತೆ. 80 ಇಂಟು 7 ಎಷ್ಟಾಗತ್ತ? ಸೊ 7 ಎಂಟ್ಲ 50 560 ಐತ್ರಿ. ಸರ್ ನೋಡ್ರಿ ಇದನ್ನೆಲ್ಲ ನಾನು ಇಂಟು ಮಾಡಿದಾಗ ಏನಂತಂದ್ ಹೇಳಿದ್ರೆ 560 ಐತ್ರಿ. ಬಟ್ ಆದ್ರೆ ಇಲ್ಲೇನ್ರಿ ಬ್ಯಾರೆ ಸಂಖ್ಯೆ ಐತೆ. ಇಲ್ಲಿ ನೋಡ್ರಿ ಇದಕ್ಕೇನಪ್ಪಾ ಅಂತಂದ್ ಹೇಳಿ ಇಂಟು 2 ಮಾಡಿದಾಗ ಎಷ್ಟು ಬರುತ್ತೆ ನೋಡ್ರಿ, ಅಥವಾ 560 ಇಂಟು 3 ಮಾಡಿದಾಗ ಎಷ್ಟು ಬರುತ್ತೆ ನೋಡ್ರಿ. ಒಬ್ಬೊಬ್ರು ಒಂದೊಂದ್ ಮಾಡ್ರಿ. 560 ಇಂಟು 4 ಮಾಡಿದಾಗ ಎಷ್ಟು ಬರುತ್ತೆ ಅಂತ ಟ್ರೈ ಮಾಡ್ರಿ. ಅಂದ್ರ ನಮ್ಗೊಂದೇನು ಸಂಖ್ಯೆ 2ರಿಂದ ಮಾಡ್ರೆ 1000 ಚಿಲ್ರೆ ಬರುತ್ತೆ. 3ರಿಂದ ಮಾಡ್ರಿ ಅಂತಂದ್ ಹೇಳಿದ್ರೆ ಇಷ್ಟು ನಿಯರ್ಲಿ ಬರ್ಬೋದು. ಚೆಕ್ ಮಾಡ್ರಿ ಬರುತ್ತೇನಾ? ಇಂಟು 2 ಮಾಡ್ಬೇಕಾ, ಇಂಟು 3 ಮಾಡ್ಬೇಕಾ, ಇಂಟು 4 ಇಂಟು 5. ಇಂಟು 5 ಮಾಡಿದ್ವು ಅಂತಂದ್ ಹೇಳಿದ್ರೆ 5 5 25 ಆಯ್ತು, ಜಾಸ್ತಿ ಆಗತ್ತ. ಸೊ ಅಂದ್ರೆ ಇಲ್ಲಿ ನಾವೇನಪ್ಪಾ ಅಂತಂದ್ ಹೇಳಿ ಇಂಟು 3 ಮಾಡ್ರೆ 1680 ಬಂತು. ಸೇಮ್ ಅದೇ ಲಾಜಿಕ್ ಇಲ್ಲಿ ಬರುತ್ತೆ. ಇಲ್ಲಿ ನೋಡ್ಬೇಕು ಇವಾಗ 432 ಬರ್ಬೇಕು. ಸೊ ಇಲ್ಲಿ ನೋಡ್ರಿ ಬಿ ಎಚ್ ಐ ವ್ಯಾಲ್ಯೂ ಎಷ್ಟೈತಿ ನೋಡ್ಬೇಕೀಗ. ಬಿ ವ್ಯಾಲ್ಯೂ ಎಷ್ಟೈತಿ ಇಲ್ಲಿ ನಮ್ಗ 2 ಐತ್ರಿ. ಅದಾದ ನಂತರ ಎಚ್ ವ್ಯಾಲ್ಯೂ ಎಷ್ಟೈತಿ ನೋಡ್ರಿ, ಎಚ್ ಸೊ 8 ಐತೆ. ಅದಾದ ನಂತರ ಐ ವ್ಯಾಲ್ಯೂ ಎಷ್ಟೈತಿ ಇಲ್ಲಿ 5 9 ಐತೆ. ಇವ್ನೆರಡು ಇಂಟು ಮಾಡ್ರಲ್ಲಾನು, ಎಲ್ಲಾನು ಇಂಟು ಮಾಡಿದಾಗ ಎಷ್ಟಾಗತ್ತೆ ನೋಡ್ರಿ, 2 ಎಂಟ್ಲೆ 16 16 9 ಎಷ್ಟಾಗತ್ತೆ ನೋಡ್ರಿ, 2 ಎಂಟ್ಲೆ 16 16 9 9 6 54 9 1 9 14 144 ಆಯ್ತು. ಇಲ್ಲಿ ನೋಡ್ರಿ ಇಂಟು 3 ಮಾಡಿದಿರಲ್ಲ, ಇಲ್ಲೂ ಕೂಡ ಇಂಟು 3 ಮಾಡ್ಬೇಕು. ಇವಾಗ ಇದಕ್ಕೂ ಕೂಡ ಇಂಟು 3 ಮಾಡ್ಬೇಕು. ಎಷ್ಟಾಗತ್ತ 3 4 12 3 4 12 13 3 1 3 4 432. ಓಕೆ, ಕರೆಕ್ಟ್ ಬಂದೈತೆ, ನಮ್ ಲಾಜಿಕ್ ಕರೆಕ್ಟ್ ಐತೆ. ಸೇಮ್ ಹಂಗೆ ಇವಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ಅದೇ ಲಾಜಿಕ್ ನ ಇಲ್ಲಿ ಹಾಕ್ಬೇಕು. ಕೆ ವ್ಯಾಲ್ಯೂ ಎಷ್ಟೈತಿ ನಮ್ದು 11 ಐತೆ. ಸಿ ವ್ಯಾಲ್ಯೂ ಎಷ್ಟೈತಿ 3 ಐತಿ. ಅದಾದ ನಂತರ ಈ ವ್ಯಾಲ್ಯೂ ಎಷ್ಟೈತಿ ನಮ್ದು 5 ಐತೆ. ಇದನ್ನೆಲ್ಲಾನು ಇಂಟು ಮಾಡ್ರಿ ಎಷ್ಟು ಬರುತ್ತೆ ನೋಡ್ರಿ, 11 3 33 33 ಇಂಟು 5 ಎಷ್ಟಾಗತ್ತ, 5 3 15 5 3 15 16 ಕರೆಕ್ಟಾ. ಸೊ 165 ಆಗತ್ತೆ. 165 ಇಂಟು 3 ಮಾಡಿದ್ರೆ ಎಷ್ಟು ಬರುತ್ತಾ, 3 5 15 3 6 18 19 3 1 3 495. ಸೊ ಅಂದ್ರೆ ನಮ್ದೇನಪ್ಪಾ ಅಂತಂದ್ರೆ ಆಪ್ಷನ್ ಎ ಏನಪ್ಪಾ ಅಂತಂತ ಹೇಳಿದ್ರೆ ಇಲ್ಲಿ ಕರೆಕ್ಟ್ ಆಗತ್ತ. ಸೊ ಇದು ಸೆಕೆಂಡ್ ಟೈಪ್ ಕೇಳ್ತಾರೆ. ಫಸ್ಟ್ ಟೈಪ್ ಏನಪ್ಪಾ ಅಂತಂದ ಹೇಳಿದ್ರೆ ನಾವು ಡೈರೆಕ್ಟ್ ಆಗಿ ಅಲ್ಫಾಬೆಟ್ಸ್ ಮಾಡಿದ್ವಿ. ಸೆಕೆಂಡ್ ಟೈಪ್ ಏನ್ ಮಾಡಿದ್ರು, ಈ ತರ ನಂಬರ್ಸ್ ಗಳನ್ನ ಕೊಟ್ರು. ಇನ್ನೊಂದ್ ಟೈಪ್ ಕೇಳ್ತಾನ, ಈಗ ಅದನ್ನು ಕೂಡ ನಾನು ಹೇಳ್ಕೊಡ್ತೀನಿ ನೋಡಿ. ಸೊ ಇಲ್ಲಿ ನೋಡ್ರಿ ಇನ್ನೊಂದು ಟೈಪ್. ಇದನ್ನೇನಪ್ಪಾ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಬರ್ದಿದಾನ, ಇದನ್ನೇನಪ್ಪಾ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಬರ್ದಾನ. ಹಂಗಾದ್ರೆ ಇದನ್ನ ಯಾವ ರೀತಿಯಾಗಿ ಬರೀತಾನ ಅಂತಂದೇಳಿ ಇಲ್ಲಿ ನೋಡ್ರಿ, TOWARD ಅನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ 96214 ಅಂತಂದ್ ಹೇಳಿ ಬರ್ದಾನ. ಅದೇ ಸೇಮ್ ವಾಂಟೆಡ್ ಅನ್ನ ಏನಂತ ಬರ್ದಿದಾನ 213957 ಅಂತ ಬರ್ದಾನ. ಹಂಗಾದ್ರ WARRANT ಅನ್ನ ಏನಂತ ಬರಿತಾನ ಅಂತ ಕ್ವಶನ್ ಕೇಳಿದಾನ. ಇಲ್ಲಿ ಸಿಂಪಲ್ ಆಗೈತೆ, ಇದೊಂದು ಟೈಪ್ ಬರುತ್ತೆ. ಟೋಟಲ್ ಆಗಿ 3 ಟೈಪ್ ಬರ್ತಾವ ಇದ್ರ. ಇಲ್ಲಿ ನೋಡ್ರಿ ಟಿ ವ್ಯಾಲ್ಯೂ 9 ಬರತ್ತೇನ್ರಿ. ಟಿ ವ್ಯಾಲ್ಯೂ ಯಾವಾಗಾದ್ರೂ 9 ಬರತ್ತಾ? ಟಿ ವ್ಯಾಲ್ಯೂ ಸೊ ಒಂದು ಸೀದಾ ಬರ್ಕೊಂಡ್ ನೋಡ್ರಿ, ಟಿ ವ್ಯಾಲ್ಯೂ ಎಷ್ಟಾಗತ್ತೆ ಇಲ್ಲಿ 20 ಆಗತ್ತೆ. ಇಲ್ಲ ಈ ಕಡೆಯಿಂದ ಬರ್ಕೊಂಡ್ ನೋಡ್ರಿ 1 2 3 4 5 6 7 8 9 10 11 12. ಟಿ ವ್ಯಾಲ್ಯೂ ಎಲ್ಲಾದ್ರೂ 9 ಬಂತಾ? ಇಲ್ಲ 7 ಬಂತು. ಇಲ್ಲಿ ನೋಡ್ರಿ ಓ ವ್ಯಾಲ್ಯೂ 6 ಬರುತ್ತಾ? ಓ ವ್ಯಾಲ್ಯೂ 6 ಎಲ್ಲಾದ್ರೂ ಬರುತ್ತಾ? ಬರಂಗಿಲ್ಲ. ಡಬ್ಲ್ಯೂ ವ್ಯಾಲ್ಯೂ 2 ಬರುತ್ತಾ? ಬರಂಗಿಲ್ಲ. ಸೊ ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಇವ್ರದ್ದು ವ್ಯಾಲ್ಯೂಗಳೇ ಏನಂತಂದ್ ಹೇಳಿದ್ರೆ ಸರಿಯಾಗಿ ಬರಂಗಿಲ್ಲ. ಒಂದು ಈ ಕಡೆ ಬರ್ಕೊಂಡ್ರು ಕರೆಕ್ಟ್ ಆಗಿ ಬರಂಗಿಲ್ಲ, ಅಥವಾ ಒಂದ್ ಜಡ್ ಕಡೆಯಿಂದ ಏನಪ್ಪಾ ಅಂತಂದ್ ಹೇಳಿದ್ರೆ 1 2 ಹಾಕೊಂಡ್ರು ಕೂಡ ನಮ್ಗೆ ಕರೆಕ್ಟ್ ಆಗಿ ಬರಂಗಿಲ್ಲ. ಅವಾಗ ಏನ್ ಮಾಡ್ಬೇಕು, ಇಲ್ಲಿ ಏನ್ ಕೊಟ್ಟಿರ್ತಾನಲ್ಲ ಇದೇ ಮಾಹಿತಿನ ಇಟ್ಕೊಂಡು ಇದನ್ನೇನಪ್ಪಾ ಅಂತಂದ್ ಹೇಳಿದ್ರೆ ನಾವು ಸಾಲ್ವ್ ಮಾಡ್ಬೇಕು. ನೋಡ್ರಿ ಡಬ್ಲ್ಯೂ ವ್ಯಾಲ್ಯೂ ಎಷ್ಟೈತಿ ಇದ್ರೊಳಗೂ ಡಬ್ಲ್ಯೂ ವ್ಯಾಲ್ಯೂ 2 ಐತಿ, ಇದ್ರೊಳಗೂ ಏನಪ್ಪಾ ಅಂತಂದ್ ಹೇಳಿದ್ರೆ ಡಬ್ಲ್ಯೂ ವ್ಯಾಲ್ಯೂ 2 ಐತಿ. ಹಂಗಾದ್ರೆ ನಮ್ಗೆ ಇಲ್ಲಿ ಎಷ್ಟು ಬಂತು? 2 ಅಂತಂದ್ ಹೇಳಿ ಬಂತು. ಸೇಮ್ ಅದೇ ತರ ಎ ವ್ಯಾಲ್ಯೂ ಎಷ್ಟಾಗತ್ತೆ ನೋಡ್ರಿ, ಎ ವ್ಯಾಲ್ಯೂ ಇದ್ರೊಳಗೂ 1 ಐತಿ, ಆಮೇಲೆ ಎ ವ್ಯಾಲ್ಯೂ ಇದ್ರೊಳಗೂ 1 ಐತಿ. ಅಂದ್ರೆ ನಮ್ದು 2 1 ಅಂತಂದಾಯ್ತು. ನೆಕ್ಸ್ಟ್ ಆರ್ ವ್ಯಾಲ್ಯೂ ಎಷ್ಟಾಗತ್ತ? ಇಲ್ಲಿ ನೋಡ್ರಿ ಆರ್ ವ್ಯಾಲ್ಯೂ ಎಷ್ಟು ಕೊಟ್ಟಿದಾನ? 4 ಕೊಟ್ಟಿದಾನ. ನೆಕ್ಸ್ಟ್ ಆರ್ ವ್ಯಾಲ್ಯೂ 4 ಆಗತ್ತೆ, ಎ ವ್ಯಾಲ್ಯೂ 1 ಆಗತ್ತೆ. ನೆಕ್ಸ್ಟ್ ಎನ್ ವ್ಯಾಲ್ಯೂ ಎಷ್ಟಿ ನೋಡ್ರಿ, ಎನ್ ವ್ಯಾಲ್ಯೂ 3. ಅದಾದ ನಂತರ ಲಾಸ್ಟ್ ಟಿ ವ್ಯಾಲ್ಯೂ ಎಷ್ಟು ನೋಡ್ರಿ, ಟಿ ಇಲ್ಲೂ 9 ಐತೆ, ಟಿ ಇಲ್ಲೂ ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ 9 ಐತೆ. ಹಂಗಾದ್ರೆ ನಮ್ದು ಆನ್ಸರ್ ಏನಾಗತ್ತಪ್ಪ ಅಂತಂದ್ ಹೇಳಿದ್ರೆ 2 1 4 4 1 3 9 ಆಗತ್ತ. ಅಂದ್ರೆ ಆಪ್ಷನ್ ಎ ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ದು ಇಲ್ಲಿ ಕರೆಕ್ಟ್ ಆಗತ್ತ. ಟೋಟಲ್ ಆಗಿ ನಿಮ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ 3 ಟೈಪ್ ಕ್ವಶನ್ಸ್ ಗಳನ್ನ ಕೇಳ್ತಾನ. ಈ 3 ಟೈಪ್ ಏನ್ ಅನ್ನೋದು ನಿಮ್ಗೆ ಅರ್ಥ ಆಯ್ತಾ? ಸಾಲ್ವ್ ಮಾಡೋದು ಬಿಡೋದು ಸೆಕೆಂಡ್ರಿ, ಯಾವ ತರ ಕೇಳ್ಬಹುದು ಅಂತಂದ್ ಹೇಳಿ ಅರ್ಥ ಆಯ್ತಾ? ಇದನ್ನ ನೋಡಿದ ತಕ್ಷಣ ಒಂದು ಈ ತರ ಚೆಕ್ ಮಾಡ್ಬೇಕು ಡೈರೆಕ್ಟ್ ಆಗಿ, ಇಲ್ಲ ಅಂತಂದ್ ಹೇಳಿದ್ರೆ ಈ ನಂಬರ್ಸ್ ಗಳನ್ನ ನೋಡ್ಕೋಬೇಕು. ಒಂದ್ ಸೀದಾ ಬರ್ಕೊಂಡು ಉಲ್ಟಾ ಬರ್ಕೊಂಡು, ಇಲ್ಲ ಅಂತಂದ್ ಹೇಳಿದ್ರೆ ಡೈರೆಕ್ಟ್ ಆಗಿ ಈ ತರ ಮಾಡ್ಬೇಕು. ಸೊ ಒಂದ್ ಐಡಿಯಾ ಬರುತ್ತಾ ಮಾಡಕ್ಕೆ? ಒಂದ್ ಐಡಿಯಾ ಬಂದ್ರೆ ಸಾಕು, ಮುಂದಿನ ನೋಡ್ಕೊಳ್ಳೋಣ ನಾನು. ವೆರಿ ಗುಡ್. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಲ್ಲಿ ನಾನು ಹೇಳ್ತೀನಿ ನೋಡ್ರಿ, ಇದೇನಪ್ಪಾ ಅಂತಂದ್ ಹೇಳಿದ್ರೆ ಅಮೃತ್ಸರ್ ಅಂತಂದ್ ಐತೆ. ಇಲ್ಲಿ ನೋಡ್ರಿ AMRITSR
ಟಿ ಎಸ್ ಎ ಆರ್ ಅನ್ನ ಏನಂತ ಬರ್ದಿರಪ್ಪ ಅಂತಂದ ಹೇಳಿದ್ರ MAIRSTRA ಅಂತಂದ ಹೇಳಿ ಬರ್ದಿದಾರ. ಸೇಮ್ ಅದೇ ತರ ಏನಪ್ಪಾ ಅಂತಂದ ಹೇಳಿದ್ರೆ DURGAPUR ಅನ್ನ ಏನಪ್ಪಾ ಅಂತಂದ ಹೇಳಿದ್ರ UDGRPARU ಅಂತಂದ ಹೇಳಿ ಬರ್ದಿದಾನ. ಹಂಗಾದ್ರ ನಮ್ಗ SHILLONG ನ ಏನಂತ ಬರೀತಾರ ಅಂತ ಕ್ವಶನ್ ಐತೆ. ಸೊ ನಮಗ್ ಫಸ್ಟ್ ಏನು ಈ ರೀತಿ ಚೆಕ್ ಮಾಡ್ಬೇಕು, ಇಲ್ಲ ಇದನ್ನ ಚೆಕ್ ಮಾಡ್ಬೇಕು, ಅಥವಾ ಇದನ್ನ ಚೆಕ್ ಮಾಡ್ಬೇಕು. ನಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡತ್ತೆ. ಇಲ್ಲ ಅಂತಂದ ಹೇಳಿದ್ರೆ ಇಲ್ಲಿ ನಂಬರ್ಸ್ ಅಂತೂ ಕೊಟ್ಟ ಇಲ್ಲ, ಮಾಡಿದ್ರೆ ಈ 3 ಒಳಗ ಅಷ್ಟ ಮಾಡ್ಬೇಕು. ಇವಾಗ ನಾವು ಬೇರೆ ಆಪ್ಷನ್ ಇಲ್ಲ. ಇವ್ ಯಾವ ಬರ್ಲಿಲ್ಲ ಅಂತಂದ ಹೇಳಿದ್ರೆ ಸೊ ನೆಕ್ಸ್ಟ್ ಇದನ್ನ ಹುಡುಕ್ಯಾಡ್ಬಿಟ್ಟು ಇದ್ರೊಳಗ ಬರಿಬೇಕು. ಎಸ್, ವೆರಿ ಗುಡ್. ಸೊ ಎಲ್ರಿಗೂ ಏನಂತಂದ ಹೇಳಿದ್ರೆ ನೇರವಾಗಿ ಮಾಡಿದ್ರೆ ಬರುತ್ತಾ? ಸೊ ನೇರವಾಗಿ ಈ ರೀತಿಯಾಗಿ ಮಾಡಿದ್ರೆ ಬರುತ್ತಾ? ಬರಂಗಿಲ್ಲ. ವೆರಿ ಗುಡ್. ಸೊ ನಮ್ಗೇನಪ್ಪಾ ಅಂತಂದ್ರೆ ಇಲ್ಲಿ ನಾವು ನೋಡಿದ ತಕ್ಷಣ ಗೊತ್ತಾಗುತ್ತೆ AM, ಇಲ್ಲಿ MA ಅಂತಂದೈತಿ, ಹಿಂಗ್ ಕ್ರಾಸ್ ಮಾಡಿದಾನ. ಇಲ್ಲಿ ನೋಡ್ರಿ I ಇಲ್ಲೈತಿ, R ಇಲ್ಲೈತಿ. ಸೇಮ್ ಅದೇ ತರ S ಇಲ್ಲೈತಿ, T ಇಲ್ಲೈತಿ, R ಇಲ್ಲೈತಿ, A ಇಲ್ಲೈತಿ. ಇಲ್ಲೂ ಕೂಡ ಸೇಮ್ ಹಂಗೆ. ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಕ್ರಾಸ್ ಆಗಿ ಏನಪ್ಪಾ ಅಂತಂದ ಹೇಳಿದ್ರೆ ಮಾಡ್ಕೊಂತ ಹೋಗಿದಾನ. ಅಂದ್ರೆ ನಾವು ಕೂಡ ಏನಪ್ಪಾ ಅಂತಂದ ಹೇಳಿದ್ರೆ ಈ ರೀತಿಯಾಗಿ ಕ್ರಾಸ್ ಮಾಡ್ಬೇಕು. ಕ್ರಾಸ್ ಮಾಡಿದಾಗ ನಮ್ದು ಆಪ್ಷನ್ ಯಾವ್ದು ಬರುತ್ತಾ? ಸೊ ನೋಡ್ರಿ HSLIOLGN ಅಂತಂದ ಹೇಳಿ ಬರುತ್ತೆ. ಎಸ್, ಆಪ್ಷನ್ ಸಿ ಏನಪ್ಪಾ ಅಂತಂದ ಹೇಳಿದ್ರೆ ನಮ್ದು ಇಲ್ಲಿ ಕರೆಕ್ಟ್ ಆಗತ್ತ. ವೆರಿ ಗುಡ್. ಸೊ ನೆಕ್ಸ್ಟ್ ಟ್ರೈ ಮಾಡ್ತೀರಾ ನೀವು? ನೆಕ್ಸ್ಟ್ ಟ್ರೈ ಮಾಡಿ. ನಿಮ್ಗೆ ಟೈಮ್ ತಗೊಳ್ಳಿ. ನಿಮ್ಗೆ ಏನಪ್ಪಾ ಅಂತಂದ್ರೆ 1 ನಿಮಿಷ ಟೈಮ್ ತಗೊಳ್ರಿ, ಬಟ್ ಆದ್ರೆ ಕರೆಕ್ಟ್ ಆಗಿ ಮಾಡ್ಬೇಕು. ALLIES ಅನ್ನ ಏನಪ್ಪಾ ಅಂತಂದ ಹೇಳಿದ್ರ REHLKA ಅಂತಂದೇಳಿ ಮಾಡಿದಾರ. ಸೇಮ್ ಅದೇ ತರ BALLET ಅನ್ನ ಏನಂತಂದ್ ಬರೀತಾರ ಅಂತ ಕ್ವಶನ್ ಕೇಳಿದಾರ. ಆಮೇಲೆ ನಿಮ್ಗೆ ಇನ್ನೊಂದೇನಪ್ಪಾ ಅಂತಂದ ಹೇಳಿದ್ರೆ ನಿಮ್ಗೆ ಎಕ್ಸಾಮ್ ಟೈಮ್ ಅಲ್ಲಿ ಎಕ್ಸಾಮ್ಗೆ ಏನ್ ಹೋಗಿರ್ತಿರಲ್ಲ, ಹುಡುಗರಾಗಿರ್ಬೋದು ಹುಡುಗಿರಾಗಿರ್ಬೋದು, ಎಕ್ಸಾಮ್ ಹೋದ ತಕ್ಷಣ ನಿಮ್ಗೆ ಏನಂತಂದ ಹೇಳಿದ್ರೆ ಕಂಪ್ಯೂಟರ್ ಮುಟ್ಟಕ್ ಕೊಡಂಗಿಲ್ಲ. ಬಟ್ ಅದ್ರ ನಿಮ್ಗೆ ಏನಂತಂದ ಹೇಳಿದ್ರೆ ಪೆನ್ನು ಮತ್ತು ಪೇಪರ್ ನ ಕೊಟ್ಟಿರ್ತಾರೆ, ರಫ್ ಪೇಪರ್. ಆ ರಫ್ ಪೇಪರ್ ಮೇಲೆ ಏನಂತಂದ ಹೇಳಿದ್ರೆ ನೀವು ಈ ರೀತಿಯಾಗಿ ABCD ಅನ್ನ ಬರ್ಕೊಂಡು ಕೆಳಗಡೆ 1 2 3 ಅಂತ ಹೇಳಿ ನಂಬರ್ ಬರೆದು ಮೊದಲೇ ಇಟ್ಕೋಬೇಕು. ಅಲ್ಲಿ ಹೋದ ನಂತರ ನೀವ್ ಏನ್ ಬೇಕಾದ್ ಮಾಡ್ರ ಚೀಟಿ ಒಳಗಡೆ. ಸೊ ಬರೆದು ಇಟ್ಕೋಬೇಕು. ಕ್ಲಿಯರ್ ಎಲ್ರಿಗೂ? ಯಾಕಂತಂದ ಹೇಳಿದ್ರೆ ಟೈಮ್ ಸೇವ್ ಆಗುತ್ತೆ. ಸೊ ಆ ಕ್ವಶನ್ ಬಂದ ತಕ್ಷಣ ನೀವು ABCD ಬರ್ಕೊಂಡ್ ಕೂತ್ರೆ 1 ನಿಮಿಷ ಹೋಗುತ್ತೆ ಅಲ್ಲಿ. ಎಸ್ ನೋಡ್ರಿ. ಸೊ ಯಾವ್ದು ಆಪ್ಷನ್ ಬರುತ್ತೆ, ಯಾವ ಲಾಜಿಕ್ ಬರುತ್ತೆ? ಎಸ್, ಇಲ್ಲಿ ನೋಡ್ರಿ ನೇರವಾಗಿ ಮಾಡ್ಕೊಂಡ್ರಿ ಅಂತಂದ ಹೇಳಿದ್ರೆ ನಿಮ್ಗೆ ರಿಲೇಷನ್ ಬರಂಗಿಲ್ಲ. A ಇದ್ದಿದ್ A ಇಲ್ಲೈತಿ, R ಇಲ್ಲೈತಿ. ಸೊ ಎಷ್ಟೋ ಏನಪ್ಪಾ ಅಂತಂದ ಹೇಳಿದ್ರೆ ಚೇಂಜಸ್ ಆಗಿಬಿಡತ್ತ. ಸೊ ಅದಾದ ನಂತರ ನಾವು ಕ್ರಾಸ್ ಟು ಕ್ರಾಸ್ ನೋಡೋಣ. ಇಲ್ಲಿ ನೋಡ್ರಿ A ದಿಂದ A ಗೆ ಇಲ್ಲೇ ನೋಡ್ರಿ, A ದಿಂದ A ಗೆ. ಸೊ ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಏನು ಚೇಂಜಸ್ ಮಾಡಿಲ್ಲ, ಅದಕ್ಕೆ 0 ಅಂತಂದ್ ಬರ್ಕೊಂಡೆ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲಿಂದ L ಗೆ, S ದಿಂದ R ಗೆ, ಹಿಂಗ್ ಕ್ರಾಸ್ ಟು ಕ್ರಾಸ್. S ದಿಂದ R ಗೆ, S ಇಲ್ಲೈತಿ, ಎಲ್ಲೈತಿ S ಇಲ್ಲೈತಿ, ಅದನ್ನ R ಬರ್ಕೊಂಡಿದ್ದಾನ. 1 ಹೆಜ್ಜೆ ಹಿಂದೆ ಹೋಗಿದಾನ, -1 ಆಗೈತೆ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಇದು. ಸೊ ಈ L ಅನ್ನ ಏನಪ್ಪಾ ಅಂತಂದ ಹೇಳಿದ್ರೆ ಯಾವ ರೀತಿಯಾಗಿ ಬರ್ಕೊಂಡಿದಾರೆ? K ಅಂತಂದ ಹೇಳಿ ಬರ್ಕೊಂಡಿದಾರೆ. L ಅನ್ನ K ಅಂತಂದ ಹೇಳಿ ಬರ್ಕೊಂಡಿದಾರ. L ಎಲ್ಲೈತಿ? ಇಲ್ಲೈತಿ, ಅದನ್ನ K ಅಂತ ಬರ್ಕೊಂಡಿದಾರೆ. ಅಂದ್ರ -1 ಆಗೈತೆ. ಸೇಮ್ ಅದೇ ತರ ಇಲ್ಲಿದ್ ನೋಡ್ರಿ, E ಅನ್ನ ಏನಪ್ಪಾ ಅಂತಂದ ಹೇಳಿದ್ರೆ E ಆಗಿ. ಸೊ ಇಲ್ಲಿ ಏನು ಚೇಂಜಸ್ ಆಗಿಲ್ಲ, 0 ಬರ್ಕೊಂಡಿದ್ದಾರೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಸಿಂಪಲ್ ಆಗೈತೆ, ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ನೋಡ್ರಿ EL ಅನ್ನ ಏನಪ್ಪಾ ಅಂತಂದ ಹೇಳಿದ್ರೆ EL ಆಗಿ ಬರ್ಕೊಂಡಿದ್ರೆ, ಏನು ಚೇಂಜಸ್ ಆಗಿಲ್ಲ. ಸೊ ಅದಾದ ನಂತರ ಇಲ್ಲಿ ನೋಡ್ರಿ I ಅನ್ನ ಏನಪ್ಪಾ ಅಂತಂದ ಹೇಳಿದ್ರೆ H ಆಗಿ ಬರ್ಕೊಂಡಿದ್ರೆ. I ಎಲ್ಲೈತಿ? ಇಲ್ಲೈತಿ, H ಆಗಿ ಬರ್ಕೊಂಡಿದಾರೆ. ಅಂದ್ರೆ -1 ಹೋಗ್ಯಾರ ನೋಡಿ. 0 -1 0 -1 0 -1 ನಾವು ಹಂಗ ಬರ್ಕೋಬೇಕು. 0 -1 0 -1 0 -1 ಮಾಡ್ಕೋಬೇಕು. ಬಟ್ ಅದ್ರ ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಎಂಡ್ ಟು ಎಂಡ್ ಮಾಡ್ಕೊಬೇಕು. ಇಲ್ಲಿ ನೋಡ್ರಿ B ಇಲ್ಲಿಗೆ ಬರುತ್ತೆ ಡೈರೆಕ್ಟ್ ಆಗಿ. ಸೊ ಅದಾದ ನಂತರ T ಐತಿ, T ಅನ್ನ -1 ಮಾಡ್ಕೊಂಡ್ರೆ ಏನ್ ಬರುತ್ತೆ? S ಅಂತಂದ್ ಬರುತ್ತೆ. ಸೊ ಇವೆರಡು ಏನಪ್ಪಾ ಅಂತಂದ ಹೇಳಿದ್ರೆ ಅದು ನೆಕ್ಸ್ಟ್ ನೋಡ್ಕೋಬೇಕು. ಇವಾಗ ನೆಕ್ಸ್ಟ್ ಏನು? A ಅನ್ನ ಏನಪ್ಪಾ ಅಂತಂದ ಹೇಳಿದ್ರೆ -1 ಮಾಡ್ಕೋಬೇಕು. A ಅನ್ನ -1 ಮಾಡ್ಕೊಂಡ್ರೆ ಏನ ಬರುತ್ತಪ್ಪ? Z ಬರುತ್ತೆ. ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ E ಐತಿ, E ಅನ್ನ ಏನಪ್ಪಾ ಅಂತಂದ ಹೇಳಿದ್ರೆ ಹಂಗ ಬರ್ಕೊಂಡ್ವಿ. ಸೇಮ್ ಅದೇ ತರ ನೆಕ್ಸ್ಟ್ ನೋಡ್ರಿ L ಅನ್ನ ಏನಪ್ಪಾ ಅಂತಂದ ಹೇಳಿದ್ರೆ ಮತ್ತೆ ಕ್ರಾಸ್ ಆಗಿ ಬರ್ಕೋಬೇಕು. ಸೇಮ್ ಹಂಗೆ ಬರುತ್ತೆ.
ಅದಾದಂದ್ರೆ ಈ ಎಲ್ ಅನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ -1 ಮಾಡ್ಕೋಬೇಕು. ಎಲ್ ಅನ್ನ -1 ಮಾಡ್ಕೊಂಡ್ರೆ ಕೆ ಬರುತ್ತೆ. ಅಂದ್ರೆ ಏನಪ್ಪಾ ಅಂತಂದ್ ಹೇಳಿದ್ರೆ SEKLZB ಅಂತಂದ್ ಹೇಳಿ ನಮ್ದ ಆನ್ಸರ್ ಆಗತ್ತ. ಸೊ ಆಪ್ಷನ್ ಬಿ ಏನಪ್ಪಾ ಅಂತಂದ್ ಹೇಳಿದ್ರೆ ಕರೆಕ್ಟ್ ಆಗತ್ತ. ಕ್ಲಿಯರ್ ಎಲ್ರಿಗೂ? ಸೊ ಈ ರೀತಿಯಾಗಿ ಮಾಡಿದ ನಾವು ಎಂಡ್ ಟು ಎಂಡ್. ಸೇಮ್ ಅದೇ ತರ ನೋಡ್ರಿ ನೆಕ್ಸ್ಟ್ ಕ್ವಶನ್. ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಮೆಚೂರ್ ಅನ್ನೋದನ್ನ 82 ಅಂತಂದ್ ಬರ್ದಿದಾನ. ನೆಕ್ಸ್ಟ್ ಅದೇ ತರ HIGHER ಅನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ 59 ಅಂತಂದ್ ಹೇಳಿ ಬರ್ದಾನ. ಸೇಮ್ ಅದೇ ತರ ASEAN ಅನ್ನ ಏನಂತ ಬರೀತಾರ ಅಂತಂದ್ ಹೇಳಿ ಕ್ವಶನ್ ಐತೆ. ಸೊ ಇದನ್ನ ಮಾಡ್ರಿ ನೋಡೋಣ. ಇಲ್ಲಿ ನೋಡ್ರಿ ಹಿಂಗ್ ನೇರವಾಗಿ ಕ್ರಾಸ್ ಆಗಿ ಈ ತರ ಯಾವ್ದು ಲಾಜಿಕ್ ಬರಂಗಿಲ್ಲ. ಓನ್ಲಿ ಲಾಜಿಕ್ ಏನು, ಅದ್ರ ಕೆಳಗಡೆ ನಂಬರ್ಸ್ ಗಳನ್ನ ಬರ್ಕೊಂಡು ಒಂದು ಕೂಡಿಸ್ಬೇಕು, ಇಲ್ಲ ಕಡಿಬೇಕು, ಗುಣಾಕಾರ ಮಾಡ್ಬೇಕು, ಅಥವಾ ಯಾವ್ದೋ ಒಂದು ಸಂಖ್ಯೆನ ಕೂಡಿಸ್ಬೇಕು ಅಥವಾ ಗುಣಾಕಾರ ಮಾಡ್ಬೇಕು. ಅದೇ ತರ ಬರುತ್ತೆ ಇಲ್ಲಿ. ನೋಡಿ ನಿಮ್ ಜೊತೆನ ಮಾಡ್ಕೊಂತ ಹೋಗ್ತೀನಿ. ಸೊ ಎಂ ವ್ಯಾಲ್ಯೂ ಎಷ್ಟು ಬರುತ್ತೆ ನೋಡ್ರಿ. ಎಂ ವ್ಯಾಲ್ಯೂ ಐತಿ ಇಲ್ಲಿ ಕೆಳಗಡೆನೆ ಐತಿ ನೋಡ್ರಿ. ಎಂ ವ್ಯಾಲ್ಯೂ 13, ಎ ವ್ಯಾಲ್ಯೂ ಎಷ್ಟು 1. ಅದಾದ ನಂತರ ಟಿ ವ್ಯಾಲ್ಯೂ ಎಷ್ಟೈತಿ, ಟಿ ವ್ಯಾಲ್ಯೂ 20. ಸೊ ಅದಾದ ನಂತರ ನೆಕ್ಸ್ಟ್ ನೋಡಿ ಯು ವ್ಯಾಲ್ಯೂ ಎಷ್ಟಾಗತ್ತೆ, ಯು ವ್ಯಾಲ್ಯೂ 21. ಅದಾದ ನಂತರ ಆರ್ ವ್ಯಾಲ್ಯೂ ಎಷ್ಟಾಗತ್ತೆ 18. ಅದಾದ ನಂತರ ಈ ವ್ಯಾಲ್ಯೂ ಎಷ್ಟೈತಿ 5 ಐತಿ. ಇದನ್ನ ನಾವು ಪ್ಲಸ್ ಮಾಡ್ಬೇಕಾ, ಇಲ್ಲಿ ನಮ್ಮದ್ ನೋಡ್ರಿ 82 ಅಂತಂದ್ ಬರ್ದಾನ. ನಾವು ಪ್ಲಸ್ ಮಾಡ್ಬೇಕಾ, ಗುಣಾಕಾರ ಮಾಡ್ಬೇಕಾ, ಅಥವಾ ಏನ್ ಮಾಡ್ಬೇಕು ನಾವು? ಎಸ್ ಇಲ್ಲಿ ನೋಡ್ರಿ 13, 1, 20, 21, 18. ಅದಾದ ನಂತರ 5 ಅಂತಂದ್ ಐತೆ. ನಾವ್ ಎಲ್ಲಾನು ಏನಪ್ಪಾ ಅಂತಂದ್ ಹೇಳಿದ್ರೆ ಗುಣಾಕಾರ ಮಾಡಿದ್ರೆ ಬಹಳ ದೊಡ್ಡ ಅಂಕಿ ಬರುತ್ತೆ. ಬಟ್ ಅದ್ರ ಇಲ್ಲಿರೋದು ಸಣ್ಣ ಅಂಕಿ. ಸಣ್ಣ ಅಂಕಿ ಅಂತಂದ್ ಹೇಳಿದ್ರೆ ಅದನ್ನ ನಾವು ಪ್ಲಸ್ ಮಾಡ್ಬೇಕು. ನೋಡ್ರಿ ಎಲ್ಲಾನು ಪ್ಲಸ್ ಮಾಡಿದಾಗ ನನಗೆ ಆನ್ಸರ್ ಎಷ್ಟು ಬರುತ್ತೆ ಹೇಳ್ರಿ. ಇದನ್ನೆಲ್ಲಾನು 13 + 1 + 20 + 21 + 18 + 5 ಮಾಡಿದಾಗ ಎಷ್ಟು ಬರುತ್ತೆ? ಎಲ್ಲಾನು ಕೂಡಿಸಿದಾಗ ಎಷ್ಟು ಬರುತ್ತೆ ನೋಡ್ರಿ. 13 + 1 14, 14 + 20 34, 34 + 21 55, 51 + 18. ಸೊ ನೋಡ್ರಿ ಓಕೆ ವೆರಿ ಗುಡ್ 78 ಬರುತ್ತೆ. ಇಲ್ಲಿ ನೋಡ್ರಿ 82 ಐತೆ. ಬಟ್ ಆದ್ರೆ ಇಲ್ಲಿ ಏನ್ ಮಾಡ್ಬೇಕು, +4 ಮಾಡ್ಬೇಕು. ಅವಾಗ ಏನ್ ಬರುತ್ತೆ ನಮ್ಗೆ 82 ಬರುತ್ತೆ. ಸೇಮ್ ಅದೇ ತರ ಹೈಯರ್, ಸ್ವಲ್ಪ ಲೇಟ್ ಆಗ್ಲಿ ಪರವಾಗಿಲ್ಲ, ಅರ್ಥ ಮಾಡ್ಕೊಡ್ರಿ. ಸೊ ಎಚ್ ವ್ಯಾಲ್ಯೂ ಎಷ್ಟು ಬರುತ್ತೆ? ಎಚ್ ವ್ಯಾಲ್ಯೂ 8, ಐ ವ್ಯಾಲ್ಯೂ ಎಷ್ಟೈತಿ 9, ಜಿ ವ್ಯಾಲ್ಯೂ ಎಷ್ಟೈತೆ 7, ಮತ್ತೆ ಎಚ್ ವ್ಯಾಲ್ಯೂ 8. ಸೊ ಅದಾದ ನಂತರ ಇ ವ್ಯಾಲ್ಯೂ ಎಷ್ಟೈತಿ ನೋಡ್ರಿ 5, ಆರ್ ವ್ಯಾಲ್ಯೂ ಎಷ್ಟಾಗತ್ತ 18. ಇದನ್ನೆಲ್ಲ ಕೂಡಿಸಿದಾಗ ಎಷ್ಟು ಬರುತ್ತೆ ವ್ಯಾಲ್ಯೂ? ಇದನ್ನೆಲ್ಲ ಕೂಡಿಸಿದಾಗ ಎಷ್ಟು ವ್ಯಾಲ್ಯೂ ಬರುತ್ತೆ? 8, 9, 7, 8, 5, 18 ಕೂಡಿಸಿದಾಗ ವ್ಯಾಲ್ಯೂ ಎಷ್ಟು ಬರುತ್ತೆ? ನೀವು ಎಕ್ಸಾಮ್ ಟೈಮಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ 30 ಸೆಕೆಂಡ್ ಅಲ್ಲಿ ಮಾಡ್ತೀರಷ್ಟೇ. ಎಸ್ ವೆರಿ ಗುಡ್ 55 ಬರುತ್ತಾ. ಸೊ ಅದಕ್ಕೆ ನಾವು +4 ಮಾಡೋದು ಅಂತಂದ್ ಹೇಳಿದ್ರೆ ನಮ್ಗೆ 59 ಅಂತಂದ್ ಹೇಳಿ ಬರುತ್ತೆ. ಸೊ ಇದಕ್ಕೂ ಕೂಡ ಏನಂತಂದ್ ಹೇಳಿದ್ರೆ ಸೇಮ್ ಅದೇ ತರ ಮಾಡ್ರಿ. ಆನ್ಸರ್ ಎಷ್ಟು ಬರುತ್ತೆ ಹೇಳ್ರಿ? ಸೊ ಇದನ್ನೆಲ್ಲಾನು ಕೂಡಿಸಿದಾಗ ಏನಪ್ಪಾ ಅಂತಂದ್ ಹೇಳಿದ್ರೆ 44 ಬರುತ್ತಾ. ಸೊ +4 ಮಾಡ್ರಿ ಅಂತಂದ್ ಹೇಳಿದ್ರೆ ನಮ್ಗೆ ಆನ್ಸರ್ 48 ಬರುತ್ತೆ. ಎಸ್ ಈ ತರ ಏನಂತಂದ್ ಹೇಳಿದ್ರೆ ನಾವು ಸೊಲ್ಯೂಷನ್ ಅನ್ನ ಹುಡ್ಕೊಂತ ಹೋಗ್ಬೇಕು. ಸೇಮ್ ಅದೇ ತರ ನೆಕ್ಸ್ಟ್ ನೋಡ್ರಿ ಕ್ವಶನ್. ಇಲ್ಲಿ ನೋಡ್ರಿ BEHALF ಅನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ DCJYND ಅಂತಂದ್ ಹೇಳಿ ಬರ್ತಾರೆ. ಸೇಮ್ ಅದೇ ತರ CLINIC ಅನ್ನ ಏನಂತ ಬರೀತಾರ ಅಂತಂದೇಳಿ. ಬಹಳ ಅಂದ್ರೆ ಬಹಳ ಸಿಂಪಲ್ ಐತಿ. ಇಂಥ ಕ್ವಶನ್ಸ್ ಗಳು ಬಂತಂದ್ರೆ ಫಸ್ಟ್ ನೇರವಾಗಿ ಚೆಕ್ ಮಾಡ್ಬೇಕು, ಇಲ್ಲ ಕ್ರಾಸ್ ಆಗಿ ಚೆಕ್ ಮಾಡ್ಬೇಕು, ಅಥವಾ ಈ ರೀತಿಯಾಗಿ ಚೆಕ್ ಮಾಡ್ಕೊಬೇಕು. ನೋಡಿದ ತಕ್ಷಣ ಗೊತ್ತಾಗ್ಬಿಡತ್ತ. ನೇರವಾಗಿ ಮಾಡ್ರಿ. ಫಸ್ಟ್ ಗೆ ಬಿ ದಿಂದ ಡಿ ಆಗೈತೆ. ಬಿ ಇಲ್ಲೈತಿ, ಡಿ ಅಂತಂದ್ ಹೇಳಿದ್ರೆ 2 ಹೆಜ್ಜೆ ಮುಂದೆ ಹೋಗಿದಾನ. ನೆಕ್ಸ್ಟ್ ಇ ದಿಂದ ಸಿ ಆಗೈತೆ. ಇ ದಿಂದ ಸಿ ಅಂತಂದ್ ಹೇಳಿದ್ರೆ 2 ಹೆಜ್ಜೆ ಹಿಂದೆ ಹೋಗಿದಾನ. ಮತ್ ಎಚ್ ಇಂದ ಜೆ ಆಗೈತಿ, 2 ಹೆಜ್ಜೆ ಮುಂದೆ ಹೋಗಿದಾನ. ನೆಕ್ಸ್ಟ್ ಎ ದಿಂದ ವೈ ಅಂತಂದ್ ಹೇಳಿದ್ರೆ ಮತ್ತೆ 2 ಹೆಜ್ಜೆ ಹಿಂದು. ಸೊ ಮತ್ತೆ ಮುಂದೆ, ಮತ್ತೆ ಹಿಂದೆ. ಸೊ +2 -2 +2 -2 +2 -2 ಅಂತಂದ್ ಹೇಳಿ ನಮ್ಗೆ ಏನಂತಂದ್ ಹೇಳಿದ್ರೆ ಲಾಜಿಕ್ ಬರುತ್ತೆ. ಸೇಮ್ ಅದೇ ತರ ಇಲ್ಲೂ ಕೂಡ ಏನಪ್ಪಾ ಅಂತಂದ್ ಲಾಜಿಕ್ ಹಾಕ್ಬೇಕು. +2 -2 +2 -2 +2 -2 ಮಾಡ್ಬೇಕು. ಸಿ +2 ಮಾಡ್ರಿ ಏನ್ ಬರುತ್ತ? ಸಿ ಐತಿ. ಸಿ +2 ಮಾಡ್ರಿ ಏನಪ್ಪಾ ಅಂತಂದ್ ಹೇಳಿದ್ರೆ ಇ ಬರುತ್ತ.
ಎಲ್ಗ್ -2 ಮಾಡ್ರಿ ಅಂತಂದ್ ಹೇಳಿದ್ರ ಜೆ ಬರುತ್ತ, ಐಗ್ +2 ಮಾಡ್ರಿ ಅಂತಂದ್ ಹೇಳಿದ್ರ ಕೆ ಬರುತ್ತ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಎನ್ -2 ಮಾಡ್ರಿ ಅಂತಂದ್ ಹೇಳಿದ್ರೆ ಏನ್ ಬರುತ್ತ, ಎಲ್ ಬರುತ್ತ. ಐಗ್ ಮತ್ತೆ ಮಾಡಿದ್ರೆ ಕೆ, ಸಿಗ್ ಏನಪ್ಪಾ ಅಂತ -2 ಮಾಡ್ರೆ ಎ ಬರುತ್ತ. ಸೊ ಆಪ್ಷನ್ ಎ ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ದು ಇಲ್ಲಿ ಕರೆಕ್ಟ್ ಆಗತ್ತ. ಆಪ್ಷನ್ ಎ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. TEAN ಏನಪ್ಪಾ ಅಂತಂದ್ ಹೇಳಿದ್ರ RFY ಅಂತಂದ್ ಹೇಳಿ ಬರ್ತಾರ. ಸೇಮ್ ಅದೇ ತರ ಕಾಫಿ, ಇದನ್ನ ಏನಪ್ಪಾ ಅಂತಂದ್ ಹೇಳಿದ್ರ APDGCF ಅಂತಂದ್ ಹೇಳಿ ಬರ್ತಾರ. ಹಂಗಾದ್ರ SUGAR ಅನ್ನ ಏನಂತ ಬರೀತಾರ ಅಂತಂದ್ ಕ್ವಶನ್ ಐತೆ. ತುಂಬಾ ಈಸಿ ಐತೆ, ಚೆಕ್ ಮಾಡ್ರಿ. ನನ್ಗೆ ಕಂಪ್ಲೀಟ್ ಆಗಿ ಹೇಳ್ಬೇಕು ನೀವು. ಲಾಜಿಕ್ ಏನ್ ಬರುತ್ತೆ, -2 ಅಂತಂದ್ ಹೇಳಿದ್ರೆ ಎಲ್ಲದಕ್ಕೂ -2 ಮಾಡ್ಕೊಂತ ಹೋಗಿ ಬರುತ್ತಾ, ಎಲ್ಲದಕ್ಕೂ -2 ಮಾಡ್ಬೇಕಾ? ಎಲ್ಲದಕ್ಕೂ -2 ಮಾಡಿದ್ರೆ ಬರುತ್ತಾ? ವೆರಿ ಗುಡ್. ಸೊ ಇಲ್ಲಿ ನೋಡ್ರಿ, ಟಿ ದಿಂದ ಆರ್ ಆಗೈತೆ. ಟಿ ಐತಿ, ಇದನ್ನೇನಪ್ಪಾ ಅಂತಂದ್ ಹೇಳಿದ್ರೆ ಆರ್ ಅಂತ ಬರ್ಕೊಂಡಿದ್ದಾರೆ. 2 ಹೆಜ್ಜೆ ಹಿಂದೆ ಹೋಗಿದಾರೆ, -2 ಮಾಡಿದಾರೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇ ಅನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಎಫ್ ಆಗಿ ಬರೆದಾರೆ, 1 ಹೆಜ್ಜೆ ಮುಂದೆ +1. ಅದಾದ ನಂತರ ಎ ಅನ್ನ ವೈ ಅಂತಂದ್ ಐತಿ, ಅಂದ್ರೆ ಹಿಂದ್ಗಡೆ ಮತ್ತೆ 2 ಏನಪ್ಪಾ ಅಂತಂದ್ ಹೇಳಿ ಹಿಂದ್ಗಡೆ ಬಂದಿದ್ದಾರೆ. ಸೇಮ್ ಎಲ್ಲದಕ್ಕೂ ಸೇಮ್ ಅದನ್ನೇ ಅಪ್ಲೈ ಮಾಡ್ಬೇಕು. ಫಸ್ಟ್ ಗೆನ -2, ಆಮೇಲೆ +1, ಆಮೇಲೆ -2, +1, -2, +1 ಎಲ್ಲಾನು ಕರೆಕ್ಟ್ ಐತಿ ನೋಡ್ರಿ. ಸಿಗ್ -2 ಮಾಡಿದ್ರೆ ಎ ಬರುತ್ತ, ಓಗ್ +1 ಮಾಡಿದ್ರೆ ಪಿ ಬರುತ್ತ. ನೋಡ್ರಿ, ಎಫ್ ಏನಪ್ಪಾ ಅಂತಂದ್ ಹೇಳಿದ್ರೆ -2 ಮಾಡಿದ್ರೆ ಡಿ ಬರುತ್ತೆ. ಹಂಗಾದ್ರೆ ನಮ್ದು ಕರೆಕ್ಟ್ ಐತೆ. ಸೇಮ್ ಅದೇ ತರ ಇಲ್ಲೂ ಕೂಡ ಏನ್ ಅಪ್ಲೈ ಮಾಡ್ಬೇಕು, -2 +1, -2 +1, -2 ಅಂತಂದ್ ಹೇಳಿ. ಎಸ್, ಆನ್ಸರ್ ಏನ್ ಬರುತ್ತೆ ನಮ್ದು? ಸೊ ನೋಡ್ರಿ, -2 +1, -2 +1 ಅಂತಂದ್ ಹೇಳಿ ಅಪ್ಲೈ ಮಾಡ್ಬೇಕು. ಸೊ ಪಕ್ಕ ಅಲ್ಲ, ಆಪ್ಷನ್ ಡಿ ಬರುತ್ತಾ? ಎಷ್ಟು ಜನರು ಬಂದೈತೆ ಆಪ್ಷನ್ ಡಿ? ಸೊ ವೆರಿ ಗುಡ್. ಸೊ ಆಪ್ಷನ್ ಡಿ ಏನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲಿ ನಮ್ದು ಕರೆಕ್ಟ್ ಆಗಿರೋ ಆನ್ಸರ್ ಆಗತ್ತ. ಸೇಮ್ ಅದೇ ತರ ಚೆಕ್ ಮಾಡ್ರಿ, ನಾನು ನಿನ್ನೆನು ಹೇಳ್ಕೊಟ್ಟಿದ್ದೀನಿ, ಇವತ್ತೂ ಕೂಡ ಹೇಳ್ತಾ ಇದ್ದೀನಿ. ಸೇಮ್ ಅದೇ ತರ KEPT ಅನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ 52 ಅಂತ ಕೋಡ್ ಮಾಡಲಾಗಿದೆ. ಸೇಮ್ ಅದೇ ತರ LACK ಅನ್ನ 27 ಅಂತ ಮಾಡಲಾಗಿದೆ. ಹಂಗಾದ್ರ LINE ಅನ್ನ ಯಾವ ರೀತಿಯಾಗಿ ಕೋಡ್ ಮಾಡಬಹುದು ಅಂತ ಕ್ವಶನ್ ಕೇಳಿದಾರೆ. ಡೈರೆಕ್ಟ್ ಕ್ವಶನ್, ಡೈರೆಕ್ಟ್ ಆನ್ಸರ್. ಇಲ್ಲಿ ನೋಡ್ರಿ, ಪ್ರಾಪರ್ ಆಗಿ ಒಂದನ್ನ ಕಂಡು ಹಿಡಿದ ತಕ್ಷಣ ನಿಮ್ಗೆ ಎಲ್ಲಾದ್ರೂ ಆನ್ಸರ್ ಬಂತು ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ಚೆಕ್ ಮಾಡೋದ್ ಬೇಕಾಗಿಲ್ಲ. ಸೊ ನಿಮ್ಗೆ ಎಲ್ಲಾದ್ರೂ ಫಸ್ಟ್ ಒನ್ ಎಲ್ಲಾದ್ರೂ ಡೌಟ್ ಇತ್ತು, ಇದೇ ಡೌಟ್ ಇತ್ತು ಲಾಜಿಕ್ ಅಂತಂದ್ ಹೇಳಿದ್ರೆ ಅವಾಗ ಸೆಕೆಂಡ್ ಒನ್ಗೂ ಸೇಮ್ ಲಾಜಿಕ್ ಅಪ್ಲೈ ಮಾಡೋದ, ಅದು ಅಪ್ಲೈ ಆಗೈತಿಲ್ಲ ನೋಡು, ಕರೆಕ್ಟ್ ಆಗಿ ಅಪ್ಲೈ ಆಯ್ತಂದ್ರೆ ನೆಕ್ಸ್ಟ್ ನಮ್ಗೆ ಏನ್ ಕ್ವಶನ್ ಕೇಳ್ತಾರ ಅದಕ್ಕೆ ಅಪ್ಲೈ ಮಾಡೋದು. ನೋಡ್ರಿ, ಇಲ್ಲಿ ಏನ್ ಕೊಟ್ಟಿದಾನ, ಕೆ ವ್ಯಾಲ್ಯೂ ಎಷ್ಟೈತಿ ನೋಡ್ರಿ, 11 ಐತಿ. ಈ ಸೇಮ್ ಅದೇ ತರ ಈ ವ್ಯಾಲ್ಯೂ ಎಷ್ಟೈತಿ, 5 ಐತಿ. ಪಿ ವ್ಯಾಲ್ಯೂ ಎಷ್ಟೈತಿ, 16. ಟಿ ವ್ಯಾಲ್ಯೂ ಎಷ್ಟಪ್ಪ ಅಂತಂದ್ ಹೇಳಿದ್ರೆ 20 ಐತೆ. ಇದನ್ನೆಲ್ಲಾನು ಕೂಡಿಸಿದಾಗ ಎಷ್ಟು ಬರುತ್ತೆ ಆನ್ಸರ್? ಇದನ್ನೆಲ್ಲವನ್ನು ಕೂಡಿಸಿದಾಗ 11 + 5 16, 16 + 16 ಎಷ್ಟಪ್ಪ ಅಂತಂದ್ ಹೇಳಿದ್ರೆ 32, 32 + 20 ಅಂತಂದ್ ಹೇಳಿದ್ರೆ 52. ಓಕೆ, ಡೈರೆಕ್ಟ್ ಆಗೈತೆ. ಸೊ ಅಂದ್ರೆ ನಾವು ಡೈರೆಕ್ಟ್ ಆಗಿ ನೋಡ್ಕೋಬಹುದು. ಎಲ್ ವ್ಯಾಲ್ಯೂ ಎಷ್ಟೈತಿ, 12. ಐ ವ್ಯಾಲ್ಯೂ ಎಷ್ಟೈತಿ, 9. ನೆಕ್ಸ್ಟ್ ಸೇಮ್ ಎನ್ ವ್ಯಾಲ್ಯೂ ಎಷ್ಟೈತಿ ನೋಡ್ರಿ, ಎನ್ ವ್ಯಾಲ್ಯೂ 14, ಇ ವ್ಯಾಲ್ಯೂ 5. ಸೊ ಎಲ್ಲವನ್ನು ಕೂಡಿಸ್ರಿ, ಎಷ್ಟು ಬರುತ್ತಾ? 12, 9, 21, 21 + 14 35, 35 + 5 40. ಸೊ 40 ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ದು ಆನ್ಸರ್ ಆಗತ್ತ. ವೆರಿ ಗುಡ್. ಅರ್ಥ ಆಗ್ತಿದೆಯಲ್ಲ ಎಲ್ರಿಗೂ? ನಿನ್ನೆಗಿಂತ ಏನಪ್ಪಾ ಅಂತಂದ್ ಹೇಳಿದ್ರೆ ಸ್ವಲ್ಪ ಟಫ್ ಆಗಿರೋದು, ಬಟ್ ಆದ್ರೆ ನಾವು ಕರೆಕ್ಟ್ ಆಗಿ ಅಪ್ಲೈ ಮಾಡಿದ್ವಿ ಅಂತಂದ್ ಹೇಳಿದ್ರೆ ಲಾಜಿಕ್ ಅನ್ನ ಈಸಿಯಾಗಿ ಅರ್ಥ ಆಗತ್ತ.
ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದು ತುಂಬಾ ಡಿಫ್ರೆಂಟ್ ಆಗೈತೆ. ಸೊ ನಮ್ಗೇನಪ್ಪಾ ಅಂತಂದ್ ಹೇಳಿದ್ರೆ ಒಂದೊಂದ್ ಟೈಮ್ ಈ ತರ ಕ್ವಶನ್ಸ್ ಗಳು ನಮ್ ನಸೀಬ್ ಗಾಂಡು ಇತ್ತು ಅಂತಂದ್ ಹೇಳಿದ್ರೆ, ನಮ್ ನಸೀಬ್ ಸರಿ ಇರ್ಲಿಲ್ಲ ಅಂತಂದ್ ಹೇಳಿದ್ರೆ, ನಮ್ದು ಹಣೆ ಬರಹನ ಸರಿ ಇರ್ಲಿಲ್ಲ ಅಂತಂದ್ ಹೇಳಿದ್ರೆ ಈ ರೀತಿಯ ಕ್ವಶನ್ ಅನ್ನ ಕೇಳ್ತಾರ. ತುಂಬಾ ವರ್ಸ್ಟ್ ಕ್ವಶನ್ ಇದು. ಇಲ್ಲಿ ಹೆಂಗ್ ಕೊಟ್ಟಿದಾನಪ್ಪ ಅಂತಂದ್ ಹೇಳಿದ್ರೆ ನಾನೇ ಡೈರೆಕ್ಟ್ ಆಗಿ ಹೇಳ್ತೀನಿ, ನಿಮ್ ತಲೆ ಎಲ್ಲ ನೋಯ್ಸಂಗಿಲ್ಲ. ಇಲ್ಲಿ ನೋಡ್ರಿ, EATING ಅನ್ನ ಏನಪ್ಪಾ ಅಂತಂದ್ ಹೇಳಿದ್ರ ಏನಂತ ಬರ್ಕೊಂಡಿದಾರ, ELGRYC ಅಂತಂದ್ ಹೇಳಿ ಬರ್ಕೊಂಡಿದಾನ. ಎಸ್, ಇಲ್ಲಿ ಲಾಜಿಕ್ ಹೆಂಗೈತ್ ನೋಡ್ರಿ, ಲಾಜಿಕ್ ಹೆಂಗ್ ಮಾಡಿದಪ್ಪ ಅಂತಂದ್ ಹೇಳಿದ್ರ, ಸೊ ಇದನ್ನ ರಿವರ್ಸ್ ಬರ್ಕೊಂಡಿದಾನ. ಫಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಇದನ್ನ ರಿವರ್ಸ್ ಬರ್ಕೊಂಡ್ರೆ ಏನಾಗತ್ತ, ರಿವರ್ಸ್ ಬರ್ಕೊಡ್ರಿ, ಫಸ್ಟ್ ಜಿ ಬರುತ್ತ, ಆಮೇಲೆ ಎನ್ ಬರುತ್ತ, ಆಮೇಲೆ ಐ ಬರುತ್ತ, ಆಮೇಲೆ ಟಿ ಬರುತ್ತ, ಆಮೇಲೆ ಎ ಬರುತ್ತ, ಆಮೇಲೆ ಇ ಬರುತ್ತ. ಇದನ್ನ ನಾನು ರಿವರ್ಸ್ ಬರ್ಕೊಂಡೆ. ಇದು ಎಲ್ರಿಗೂ ಅರ್ಥ ಆಯ್ತಾ? ಇಷ್ಟ ಅರ್ಥ ಆಯ್ತಾ? ನಾನು ರಿವರ್ಸ್ ಬರ್ಕೊಂಡೆ. ಇಲ್ಲಿ ಲಾಜಿಕ್ ತುಂಬಾ ಡಿಫ್ರೆಂಟ್ ಆಗೈತೆ. ಇಲ್ಲಿ ಏನೈತಲ್ಲ, ಇದನ್ನ ರಿವರ್ಸ್ ಬರ್ಕೊಂಡೆ. ಜಿ ಫಸ್ಟ್ ಬಂತು, ಆಮೇಲೆ ಎನ್, ಆಮೇಲೆ ಐ, ಆಮೇಲೆ ಟಿ, ಆಮೇಲೆ ಎ, ಆಮೇಲೆ ಇ. ಇಷ್ಟು ಬಂದ ನಂತರ ಇದು ಆನ್ಸರ್ ಬರ್ಲಿಲ್ಲ. ಎಲ್ಲದಕ್ಕೂ ಏನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲಿ ರಿವರ್ಸ್ ಮಾಡಿದ ನಂತರ ಎಲ್ಲದಕ್ಕೂ ಏನಪ್ಪಾ ಅಂತಂದ್ ಹೇಳಿದ್ರೆ -2 ಮಾಡ್ಕೊಂತ ಹೋಗಿದಾನ. ಎಲ್ಲದಕ್ಕೂ ಏನಪ್ಪಾ ಅಂತಂದಿದ್ರೆ -2. ನೋಡ್ರಿ, ಜಿಗ್ -2 ಮಾಡಿದ್ರೆ ಎಷ್ಟು ಬರುತ್ತಾ? ಜಿಗ್ -2 ಮಾಡಿದ್ರೆ ಇ ಬರುತ್ತ. ಎನ್ಗ್ -2 ಮಾಡಿದ್ರೆ ಏನ್ ಬರುತ್ತೆ ನೋಡ್ರಿ, ಎನ್ಗ್ -2 ಮಾಡಿದ್ರೆ ಎಲ್ ಬರುತ್ತ. ಐ ಐತೆ, ಐಗ್ -2 ಮಾಡಿದ್ರೆ ಇಲ್ಲಿ ಐತೆ ನೋಡ್ರಿ, ಐಗ್ -2 ಮಾಡಿದ್ರೆ ಜಿ ಬರುತ್ತ. ಸೇಮ್ ಟಿಗ್ -2 ಮಾಡಿದ್ರ ಆರ್ ಬರುತ್ತ. ಎಗ್ -2 ಮಾಡಿದ್ರೆ ವೈ ಬರುತ್ತ. ಆಮೇಲೆ ಈಗ -2 ಮಾಡ್ರ ಅಂತಂದ್ ಹೇಳಿದ್ರೆ ಸಿ ಬರುತ್ತ. ನೋಡ್ರಿ, ರಿವರ್ಸ್ ಬರ್ದ್ಬಿಟ್ಟು ಆಮೇಲೆ ಮತ್ತೆ -2 ಮಾಡಿದಾನ. ಅವಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ತರ ಬರುತ್ತ. ಸೊ ಈ ತರ ಬಂತು ಅಂತಂದ್ ಹೇಳಿದ್ರೆ ಎಕ್ಸಾಮ್ದಾಗ ಟೈಮ್ ಸಿಗಂಗಿಲ್ಲ, ಥಿಂಕ್ ಮಾಡಕ್ ಆಗಂಗಿಲ್ಲ. ಬಟ್ ಆದ್ರೆ ಇದನ್ನು ನೆನ್ಪಿಟ್ಕೊಡ್ರಿ, ಯಾವ್ದು ಬರ್ಲಿಲ್ಲ ಅಂತಂದ್ ಹೇಳಿದ್ರೆ ಒಂದ್ಸರಿ ರಿವರ್ಸ್ ಮಾಡ್ಬಿಟ್ಟು ಏನಾದ್ರು ಮೈನಸ್ ಮಾಡಕ್ ಬರುತ್ತೇನ ಅಂತಂದ್ ಹೇಳಿ. ಸೇಮ್ ಅದೇ ತರ ಇವಾಗ ನೀವೇನ್ ಮಾಡ್ಬೇಕು, ಕಾಫಿಯನ್ನ ನಾನು ಹೇಳ್ಕೊಟ್ಟಲ್ಲ ಇವಾಗ ಲಾಜಿಕ್ ನ, ಸೇಮ್ ಅದೇ ತರ ಮಾಡ್ರಿ. ಇದನ್ನ ರಿವರ್ಸ್ ಬರೀರಿ. ರಿವರ್ಸ್ ಬರ್ದೇನಂತಂದ್ ಹೇಳಿದ್ರೆ ಎಲ್ಲದಕ್ಕೂ -2 ಮಾಡ್ರಿ. ಆನ್ಸರ್ ಏನ್ ಬರುತ್ತೆ ನೋಡೋಣ. ಸೊ ಆಪ್ಷನ್ ನಂಬರ್ ಯಾವುದು? ಆಪ್ಷನ್ ಬಿ. ವೆರಿ ಗುಡ್. ಸೊ ಎಲ್ರು ಟ್ರೈ ಮಾಡ್ಬೇಕು, ಎಲ್ರು ಮಾಡ್ಕೊಬೇಕು. ಸೊ ಇಲ್ಲ ಅಂತಂದ್ ಹೇಳಿದ್ರೆ ನೀವು ಟ್ರೈ ಮಾಡ್ಲಿಲ್ಲ ಅಂತಂದ್ ಹೇಳಿದ್ರೆ ಗೊತ್ತಾಗಂಗಿಲ್ಲ. ವೆರಿ ಗುಡ್. ಸೇಮ್ ಅದೇ ತರ ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್ DESK ಅನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ BCQI1 ಅಂತಂದ್ ಹೇಳಿ ಬರ್ತಾರ. ಅದಾದ ತರ ನೆಕ್ಸ್ಟ್ CHAIR ಅನ್ನ AFYGP2 ಅಂತಂದ್ ಹೇಳಿ ಬರ್ದಾನ. ಸೇಮ್ ಅದೇ ತರ TABLE ಅನ್ನ ನಾವು ಏನಂತ ಬರಿಬಹುದು ಅಂತ ಕ್ವಶನ್ ಐತ. ಸಿಂಪಲ್ ಆಗೈತೆ, ನೋಡಿದ ತಕ್ಷಣ ಗೊತ್ತಾಗ್ಬಿಡತ್ತೆ ಆನ್ಸರ್ ಎಲ್ರಿಗೂ. ಎಸ್, ನಂಗೆ ಆಪ್ಷನ್ ಹೇಳ್ರಿ, ಯಾವ್ದು ಆಪ್ಷನ್? ಸಿ ಆರ್ ಡಿ? ಸಿ ಆರ್ ಡಿ ಎರಡೂನಾ? ಎಸ್, ಇಲ್ಲಿ ನೋಡ್ರಿ, ಲಾಜಿಕ್ ಏನ್ ಬಂದೈತಿ, ನೇರವಾಗಿ ಮಾಡಿದಿರಲ್ಲ. ಎಸ್, ಡಿ ಆದ ನಂತರ ಏನಪ್ಪಾ ಅಂತಂದ್ ಹೇಳಿದ್ರೆ ಬಿ ಬಂದೈತೆ. ಡಿ ಎಲ್ಲೈತಿ, ಇಲ್ಲೈತಿ. ಅದನ್ನೇನಪ್ಪಾ ಅಂತಂದ್ರೆ ಬಿ ಮಾಡಿದಾರ -2. ಇಲ್ರೋ, ಇಲ್ಲಿ ಲಾಸ್ಟ್ ಚೇಂಜ್ ಐತಿ ನೋಡ್ರಿ, -3, 2 ಅಂತಂದ್ ಹೇಳಿ ಚೇಂಜ್ ಐತೆ ಸಿ ಮತ್ತು ಡಿ ಒಳಗಡೆ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇ ಅನ್ನ ಸಿ ಅಂತ ಬರ್ದಿದಾರ 1, 2. ಇಲ್ಲೂ ಕೂಡ -2 ಮಾಡಿದಾರ. ಎಸ್ ಅನ್ನ ಕ್ಯೂ ಅಂತಂದ್ ಹೇಳಿ ಬರ್ದಾರ, ಇಲ್ಲೂ ಕೂಡ -2. ಆಮೇಲೆ ನೆಕ್ಸ್ಟ್ ಕೆ ಅನ್ನ ಐ ಅಂತಂದ್ ಹೇಳಿ, ಇಲ್ಲೂ ಕೂಡ -2. ಅಂದ್ರೆ ಎಲ್ಲಾ ಕಡೆ -2 ಅಂತಂದ್ ಮಾಡಿದಾರೆ. ಸೇಮ್ ಅದೇ ತರ ಇಲ್ಲೂ ಚೆಕ್ ಮಾಡ್ಕೊಳ್ರಿ, ಇಲ್ಲೂ ಕೂಡ ಏನಂತಂದ್ ಹೇಳಿದ್ರೆ ಎಲ್ಲಾ ಕಡೆ -2, -2, -2, -2 ಮಾಡಿದಾರ. ಬಟ್ ಅದ್ರ ಇಲ್ಲಿ 1 ಅಂತಂದೈತಿ, ಇಲ್ಲಿ 2 ಅಂತಂದೈತಿ. ನೆಕ್ಸ್ಟ್ ನೋಡ್ರಿ, ಟಿ ಅನ್ನ -2 ಮಾಡ್ರಿ, ಇದಕ್ಕೂ -2, ಇದಕ್ಕೂ -2, ಇದಕ್ಕೂ -2, ಎಲ್ಲದಕ್ಕೂ -2 ಮಾಡ್ರಿ. ಏನ್ ಬರುತ್ತೆ? ಟಿಗ್ -2 ಮಾಡಿದ್ರೆ ಏನ್ ಬರುತ್ತೆ ನೋಡ್ರಿ,
ಆರ್ ಅಂತಂದ್ ಹೇಳಿ ಬರುತ್ತ. ನೆಕ್ಸ್ಟ್ ಎಗ್ -2 ಮಾಡಿದ್ರ ವೈ ಅಂತಂದ್ ಹೇಳಿ ಬರುತ್ತ. ನೆಕ್ಸ್ಟ್ ಬಿಗ್ -2 ಮಾಡ್ರಿ ಅಂತಂದ್ ಹೇಳಿದ್ರ ಜಡ್ ಬರುತ್ತ. ಆಮೇಲೆ ಎಲ್ಗ್ -2 ಮಾಡ್ರಿ ಅಂತಂದ್ ಹೇಳಿದ್ರ ಜೆ ಬರುತ್ತ. ಅದೇ ತರ ಈಗ -2 ಮಾಡ್ರ ಅಂತಂದ್ ಹೇಳಿದ್ರ ಈಗ ಮಾಡ್ರ ಸಿ ಬರುತ್ತೆ. ಇಲ್ಲಿವರೆಗೂ ಎಲ್ರಿಗೂ ಗೊತ್ತಾಯ್ತಾ? ಬಟ್ ಆದ್ರೆ ಇಲ್ಲಿ 1 ಅಂತಂದೈತಿ, ಇಲ್ಲಿ 2 ಅಂತಂದೈತಿ, ಇಲ್ಲಿ ಏನ್ ಬರ್ಬೇಕು ಇವಾಗ? ಯಾರಾದ್ರೂ ಥಿಂಕ್ ಮಾಡಕತ್ತೀರಿ? ಇಲ್ಲಿ ನೋಡ್ರಿ ಮೇಲ್ಗಡೆ ಏನಪ್ಪಾ ಅಂತಂದ ಹೇಳಿದ್ರೆ ಇವುಗಳನ್ನ ನೋಡ್ಕೋಬೇಕು, ನೋಡ್ಕೊಂಡ್ ಹೇಳ್ಬೇಕು. ಇಲ್ಲಿ ನೋಡ್ರಿ ಸರ್, ಇಲ್ಲಿ ಡಿ ಅನ್ನೋದೇನ್ರಿ ವ್ಯಂಜನ, ಇ ಅನ್ನೋದೇನ್ರಿ ಸ್ವರ. ಕೇಳಿದಿರಾ ವ್ಯಂಜನ ಮತ್ತು ಸ್ವರ ಅಂತಂದ ಹೇಳಿ? ವ್ಯಂಜನ ಮತ್ತು ಸ್ವರ ಕನ್ನಡದಾಗ ಹೇಳಕತ್ತಾನ. ವ್ಯಂಜನ ಸ್ವರ. ಸೊ ಇದರಲ್ಲಿ ಫಸ್ಟ್ ಒಂದು ವರ್ಡ್ ಅಲ್ಲಿ ಎಷ್ಟು ಸ್ವರಗಳಿದಾವ? ಫಸ್ಟ್ ಒನ್ ವರ್ಡ್ ಅಲ್ಲಿ ಎಷ್ಟು ಸ್ವರಗಳಿದಾವ? ಇ ಅನ್ನೋದು ಒಂದೈತ, ಸೊ ಅದಕ್ಕೆ ಒಂದು ಬರ್ಕೊಂಡಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಸೆಕೆಂಡ್ ವರ್ಡ್ CHAIR ಒಳಗಡೆ ಎಷ್ಟು ಸ್ವರಗಳಿದಾವ? ಸ್ವರಗಳು ಎಷ್ಟಿದಾವ? ಈ ವರ್ಡ್ ಅಲ್ಲಿ ಸ್ವರಗಳು ಎಷ್ಟು ಬಂದಿದಾವ? ಟೋಟಲ್ ಆಗಿ AEIOU ಅಂತಂದ ಹೇಳಿ 5 ಅದಾವಪ್ಪ. DESK ಒಳಗಡೆ ಸ್ವರಗಳು ಎಷ್ಟು ಬಂದಿದಾವ? ಇ ಅನ್ನೋದು ಒಂದೇ ಬಂದೈತೆ. ಸೇಮ್ ಅದೇ ತರ CHAIR ಚೇರ್ ಒಳಗಡೆ ಎಷ್ಟು ಸ್ವರಗಳಿದಾವ? ಎ ಮತ್ತು ಐ ಅಂತಂದ ಹೇಳಿ 2 ಇದಾವ. ಸೇಮ್ ಅದೇ ತರ TABLE ಒಳಗಡೆ ಸ್ವರಗಳು ಎಷ್ಟಿದಾವ? ಎ ಮತ್ತು ಇ ಅಂತಂದ ಹೇಳಿ 2 ಅದಾವ. ಅಂದ್ರೆ ನಮ್ದು ಆನ್ಸರ್ ಏನಂತಂದ ಹೇಳಿದ್ರೆ ಕೊನೆಗೆ 2 ಬರುತ್ತೆ. ಆಪ್ಷನ್ ಡಿ ಏನಪ್ಪಾ ಅಂತಂದ ಹೇಳಿದ್ರೆ ಕರೆಕ್ಟ್ ಆಗತ್ತೆ. ಎಸ್, ಅದೇ ತರ ನೆಕ್ಸ್ಟ್ ನೋಡ್ರಿ, ಲಾಸ್ಟ್ ಕ್ವಶನ್. LEAVN ಏನಪ್ಪಾ ಅಂತಂದ ಹೇಳಿದ್ರೆ 42 ಅಂತಂದ್ ಬರೆದ್ರೆ, TEAM ಅನ್ನ ಏನಪ್ಪಾ ಅಂತಂದ ಹೇಳಿದ್ರೆ 36 ಅಂತಂದ್ ಬರ್ದಿದಾರ. ಸೇಮ್ ಅದೇ ತರ ಆಫರ್ ಅನ್ನ ಏನಂತ ಬರೀತಾರ? ಸೊ ಇದನ್ನ ಏನಪ್ಪಾ ಅಂತಂದ ಹೇಳಿದ್ರೆ ಇದು ಲಾಸ್ಟ್ ಆರ್ ಇದು. ಸೊ ಏನಂತಂದ್ ಹೇಳಿ ಕೋಡ್ ಮಾಡ್ತಾರ ಅಂತಂದ್ ಕ್ವಶನ್ ಆಯ್ತು. ತುಂಬಾ ಈಸಿ ಆಯ್ತು. ನೋಡಪ್ಪ, ಈ ತರ ಬಂತಂದ್ರೆ ಪ್ಲಸ್ ಮಾಡ್ಬೇಕು, ಇಂಟು ಮಾಡ್ಬೇಕು, ಅಥವಾ ಮೈನಸ್ ಮಾಡ್ಬೇಕು, ಅಥವಾ ಡಿವೈಡೆಡ್ ಬೈ ಮಾಡ್ಬೇಕು, ಅಥವಾ ಯಾವ್ದಾದ್ರು ಒಂದ್ ಸಂಖ್ಯೆನ ಏನಪ್ಪಾ ಅಂತಂದ್ ಹೇಳಿದ್ರೆ ಅದು ಕೂಡಿಸ್ಬೇಕು, ಅಥವಾ ಕಳಿಬೇಕು, ಏನೋ ಒಂದ್ ಮಾಡ್ಬೇಕು. ಇಲ್ಲೇನಂತಂದ್ ಹೇಳಿದ್ರೆ ಚಿಕ್ಕ ಚಿಕ್ಕ ಸಂಖ್ಯೆಗಳಿರೋದ್ರಿಂದ ಇವುಗಳನ್ನ ಕೂಡಿಸ್ಬೇಕು. ಎಲ್ಲಾ ನಂಬರ್ಸ್ ಗಳನ್ನ ಬರ್ಕೊಂಡೇನಪ್ಪಾ ಅಂತಂದ್ ಹೇಳಿದ್ರೆ ಕೂಡಿಸ್ಬೇಕು. ಎಲ್ ವ್ಯಾಲ್ಯೂ ಎಷ್ಟಾಗತ್ತ? ಇಲ್ಲಿ 12 ಆಗತ್ತ. ಇ ವ್ಯಾಲ್ಯೂ 5 ಆಗತ್ತ. ಎ ವ್ಯಾಲ್ಯೂ 1 ಆಗತ್ತ. ಇಲ್ಲಿ ನೋಡ್ರಿ ವಿ ವ್ಯಾಲ್ಯೂ ಎಷ್ಟಾಗತ್ತ? 22 ಆಗತ್ತ. ಆಮೇಲೆ ನೆಕ್ಸ್ಟ್ ಲಾಸ್ಟ್ ಇ ಅಂತಂದ ಐತ. ಈ ವ್ಯಾಲ್ಯೂ ಮತ್ತೇನಪ್ಪಾ ಅಂತಂದ ಹೇಳಿದ್ರೆ 5 ಆಗತ್ತ. ಎಲ್ಲಾನು ಕೂಡಿಸಿದಾಗ ಎಷ್ಟು ಬರುತ್ತ? 12 ಪ್ಲಸ್ 5 ಮಾಡ್ರ 17, 17 ಪ್ಲಸ್ 1 18, 18 ಪ್ಲಸ್ 22 ಅಂತಂದ ಹೇಳಿದ್ರೆ ಎಷ್ಟಾಗತ್ತ? 40 ಆಯ್ತು. 40 ಪ್ಲಸ್ 5 ಎಷ್ಟಾಗತ್ತ? 45 ಆಯ್ತು. 45 ಬಂತು ಎಲ್ಲಾ ಕೂಡಿಸಿದಾಗ. ಬಟ್ ಆದ್ರೆ ಇಲ್ಲಿ ಏನೈತಿ? 42 ಅಂತಂದೈತೆ. ಅಂದ್ರೆ ನಾವು -3 ಮಾಡ್ಬೇಕು. ಅವಾಗ ಏನಂತಂದ ಹೇಳಿದ್ರೆ ನಮ್ಗೆ ಆನ್ಸರ್ 42 ಬರುತ್ತೆ. ಸೇಮ್ ಅದೇ ತರ ಇದನ್ನ ಚೆಕ್ ಮಾಡ್ರಿ. ಟಿ ವ್ಯಾಲ್ಯೂ ಎಷ್ಟೈತಿ? 20 ಐತಿ. ಇ ವ್ಯಾಲ್ಯೂ 5, ಎ ವ್ಯಾಲ್ಯೂ 1, ಎಂ ವ್ಯಾಲ್ಯೂ ಎಷ್ಟು? 13. 20 ಪ್ಲಸ್ 5 25, 25 ಪ್ಲಸ್ 1 26, 26 ಪ್ಲಸ್ 13 ಎಷ್ಟಾಗತ್ತ? 6 3 9, 39 ಆಯ್ತು. 39. ಬಟ್ ಇಲ್ಲಿ 36 ಐತಿ. ಇಲ್ಲಿ ಏನ್ ಮಾಡಿದೀವಿ? ಲಾಜಿಕ್ -3 ಮಾಡಿದ್ವಿ. ಇಲ್ಲೂ ಕೂಡ -3 ಮಾಡ್ಬೇಕು. ನಮ್ಗೆ ಆನ್ಸರ್ ಏನ್ ಬರುತ್ತಾ? 36. ಸೇಮ್ ಅದೇ ತರ ಆಫರ್ 47 ಬರುತ್ತಾ? ಸೊ ಎಲ್ರಿಗೂ 47 ಬಂದೈತನ್ರ ಆನ್ಸರ್? ಎಲ್ರಿಗೂ ಬಂದೈತಾ? ಸೊ ಅಂದ್ರೆ ಟೋಟಲ್ ಆಗಿ ಕೂಡಿಸಿದಾಗ ಎಷ್ಟು ಬಂದೈತೆ? 50 ಬಂದೈತಾ? 50 -3 ಮಾಡ್ರಿ ಅಂತಂದ್ ಹೇಳಿದ್ರೆ ನಿಮ್ಗೆ 47 ಬಂದೈತೆ. ಕರೆಕ್ಟ್? ಎಸ್, ವೆರಿ ಗುಡ್. ಸೊ ನಮ್ಗೇನಪ್ಪಾ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ಕ್ವಶನ್ಸ್ ಗಳನ್ನ ಕೋಡಿಂಗ್ ಅಲ್ಲಿ ಕೇಳ್ತಾರೆ. ಇದು ಒಂದು ಟಾಪಿಕ್ ಮಾತ್ರ ಏನಂತಂದ್ ಹೇಳಿದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಆಗತ್ತೆ. ಬಟ್ ಆದ್ರೆ ನೀವು ಲಾಸ್ಟ್ ಕ್ಲಾಸ್ ಅನ್ನ ಆಮೇಲೆ ಈ ಕ್ಲಾಸ್ ಅನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಂಡು ಕರೆಕ್ಟ್ ಆಗಿ ಮಾಡ್ಕೊಂಡ್ರಿ, ಸ್ಟಡಿ ಮಾಡ್ರಿ ಅಂತಂದ್ ಹೇಳಿದ್ರೆ ಈಸಿಯಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಪಾಸ್ ಆಗ್ಬೋದು. ಎಸ್. ಸೊ ನಾನು ಜಾಸ್ತಿ ಹೊತ್ತು ಟೈಮ್ ವೇಸ್ಟ್ ಮಾಡಂಗಿಲ್ಲ. ಯಾಕಪ್ಪ ಅಂತಂದ್ ಹೇಳಿದ್ರೆ ಲೇಟ್ ಆಗೈತೆ. ಸೊ ಈ ವಿಡಿಯೋನ ಮತ್ತೆ ಎಡಿಟ್ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ಬೇಕು. ಇಲ್ಲಿ ನೋಡ್ರಿ ಅಲ್ಫಾಬೆಟ್ ಸೀರೀಸ್ ಅಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಸೊ ಒಂದ್ ಈ ರೀತಿಯಾಗಿ ಲಾಜಿಕ್ ಮಾಡ್ಕೋಬೇಕು, ಅಥವಾ ಈ ರೀತಿಯಾಗಿ ಮಾಡ್ಕೋಬೇಕು, ಅಥವಾ ಈ ರೀತಿಯಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಮಾಡ್ಕೊಬೇಕು. ಕ್ಲಿಯರ್? ಸೊ ಇದು
ಇದೇನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ಗೆ ಈ ರೀತಿಯಾಗಿ ಅಲ್ಫಾಬೆಟ್ ಸಿರೀಸ್ ನಲ್ಲಿ ಅದ್ರ ಕೇಳ್ದ ಅಂತಂದ್ ಹೇಳಿದ್ರೆ ಅದಕ್ಕೂ ಬರುತ್ತ ಒಂದ್ ಕ್ವಶನ್ಗೆ. ಸೆಕೆಂಡ್ ಕ್ವಶನ್ ಏನಪ್ಪಾ ಅಂತಂದ್ ಹೇಳಿದ್ರೆ ಕೋಡಿಂಗ್ ಅಲ್ಲಿ ಕೇಳ್ದ ಅಂತಂದ್ ಹೇಳಿದ್ರು ಕೂಡ ನಿಮ್ಗೆ ಮಾಡಕ್ ಬರುತ್ತೆ. ಆಮೇಲೆ ಫೋರ್ತ್ ಟರ್ಮ್ ಕಂಡು ಬರುತ್ತಲ್ಲ ನೋಡ್ರಿ, ಇವಾಗ ಏನಪ್ಪಾ ಅಂತಂದ್ ಹೇಳಿದ್ರೆ MOP ಏನಪ್ಪಾ ಅಂತಂದ್ ಹೇಳಿದ್ರೆ DEF ಆಗಿ ಬರದ್ರ. ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇದೀನಿ. CDE ನೆಕ್ಸ್ಟ್ ಏನಂತ ಬರೀತಾರ ಅಂತಂದ್ ಹೇಳಿ ಅವಾಗ ಏನ್ ಮಾಡ್ಕೋಬೇಕು, ಇವೆರಡಕ್ಕೂ ಕಂಪೇರ್ ಮಾಡ್ಕೋಬೇಕು. ಸೊ MOP DEP ಕಂಪೇರ್ ಮಾಡ್ಕೊಂಡು DEF ಗೆ, ಅದಾದ ನಂತರ CDE ಗೆ ಏನಂತ ಬರುತ್ತೆ ಅಂತಂದ್ ಹೇಳಿ ನಾವು ಚೆಕ್ ಮಾಡ್ಕೊಬೇಕು. ಈ ಕ್ವಶನ್ ಕೂಡ ಏನಂತಂದ್ ಹೇಳಿದ್ರೆ ಇದ್ರಲ್ಲೇ ಬರುತ್ತೆ. ಸೊ ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಬರುತ್ತೆ ನೋಡ್ರಿ, ಏನಪ್ಪಾ ಅಂತಂದ್ ಹೇಳಿದ್ರೆ 6 ಕೊಟ್ಟಿರ್ತಾನ, 6 ವರ್ಡ್ಸ್ ಗಳನ್ನ ಕೊಟ್ಟಿರ್ತಾನ. ಈ ರೀತಿಯಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ 6. ಒಂದನೇದೇನಪ್ಪಾ ಅಂತಂದ್ ಹೇಳಿದ್ರೆ ಎರಡನೇದಕ್ ರಿಲೇಷನ್ ಆಗಿರುತ್ತ, ಮೂರನೇದೇನಪ್ಪಾ ಅಂತಂದ್ ಹೇಳಿದ್ರೆ ನಾಲ್ಕನೇದಕ್ ಆಗಿರುತ್ತ, ಐದನೇದ್ ಕೊಟ್ಬಿಟ್ಟು ಆರನೇದ್ ಏನಪ್ಪಾ ಅಂತಂದ್ ಹೇಳಿದ್ರೆ ಕಂಡಿಡಿರಿ ಅಂತ ಕೊಟ್ಟಿರ್ತಾನ. ಇದಕ್ಕೂ ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಸೇಮ್ ರೂಲ್ ಅಪ್ಲೈ ಮಾಡ್ಬೇಕು. ಇವೆರಡಕ್ಕೂ ಲಾಜಿಕ್, ಆಮೇಲೆ ಲಾಸ್ಟ್ ಲಾಜಿಕ್. ಸೊ ಟೋಟಲ್ ಆಗಿ ಎಷ್ಟು ಕ್ವಶನ್ಸ್ ಗಳಾಗ್ತಾವ ಇಲ್ಲಿ? 4ರಿಂದ 5 ಕ್ವಶನ್ಸ್ ಗಳೇನಪ್ಪಾ ಅಂತಂದ್ ಹೇಳಿದ್ರೆ ಒಂದೇ ಟಾಪಿಕ್ ಮೇಲೆ ಕವರ್ ಆಗತ್ತಲ್ಲ? ಮಾಡ್ಬೋದಲ್ಲ ಎಲ್ರು? ಎಸ್. ನಾಳೆ ನೋಡ್ರಿ, ಸೊ ನಿಮ್ಗೆಲ್ರಿಗೂ ಇವಾಗ್ಲೇ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ನಾಳೆ ಫ್ರೈಡೇ ಇರೋದ್ರಿಂದ, ಶುಕ್ರವಾರ ಇರೋದ್ರಿಂದ ಮೇ ಬಿ ನನಗೆ ಲೇಟ್ ಆಗತ್ತೆ, ಆಫೀಸಿಂದ ಬರೋದು ಲೇಟ್ ಆಗತ್ತೆ. ನಾಳೆ ಕ್ಲಾಸ್ ಇರ್ಬೋದು, ಇರ್ಲಿಕ್ಕಿಲ್ಲ. ಬಟ್ ಅದ್ರ ನಾಡಿದ್ದು ಸೊ ಇಲ್ಲಿವರೆಗೂ ಏನ್ ಕ್ವಶನ್ಸ್ ಗಳಾಗಿದಾವಲ್ಲ, ಒಂದ್ ಕ್ವಶನ್ ಪೇಪರ್ ಅನ್ನ ತಗೊಂಡ್ ಬರ್ತೀನಿ. ಒಂದ್ ಕ್ವಶನ್ ಪೇಪರ್. ಸೊ 2024ರಲ್ಲಿ ಆಗಿರುವಂತಹ ಒಂದು ಕ್ವಶನ್ ಪೇಪರ್ ಬಂದ್ಬಿಟ್ಟು ನಿಮ್ಗೆ ರೀಸನಿಂಗ್ ಎಲ್ಲಾನು ಏನಂತಂದ್ ಹೇಳಿದ್ರೆ 20 ಕ್ವಶನ್ ಕೂಡ ನಾನು ಡಿಸ್ಕಷನ್ ಮಾಡ್ತೀನಿ ನಾಳೆಗೆ. ಸೊ ಇವಾಗ ಆಗಿರೋದ್ನೆಲ್ಲ ನೀವು ಮಾಡ್ಬೇಕು ಮೊದ್ಲು. ಆಗಲ್ದೇ ಇರೋದೇನಪ್ಪಾ ಅಂತಂದ್ ಹೇಳಿದ್ರೆ ನಾಳೆ ನಾನು ಹೇಳ್ಕೊಡ್ತೀನಿ. ಅದಾದ ನಂತರ ನೆಕ್ಸ್ಟ್ ಮತ್ತೆ ಕಾನ್ಸೆಪ್ಟ್ ಗಳನ್ನ ಕ್ಲಿಯರ್ ಮಾಡ್ಕೊಂತ ಹೋಗೋಣ. ಸೊ ಟೋಟಲ್ 20ಗೆ ಔಟ್ ಆಫ್ ನೀವು ಎಷ್ಟು ತೆಗಿತೀರಾ ಅನ್ನೋದನ್ನ ನೀವು ನೋಡ್ಕೋಬೇಕು. ಆಯ್ತಪ್ಪ, ಜನಗಣತಿ ಮೇಲೆ ನಾನು ಅಪ್ಲೋಡ್ ಮಾಡ್ತೀನಪ್ಪ. ಜನಗಣತಿ ಮೇಲೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಕ್ಲಿಯರ್ ಎಲ್ರಿಗೂ? ಸೊ ನಾಳೆ ಆಗ್ಲಿಲ್ಲ ಅಂತಂದ್ ಹೇಳಿದ್ರೆ, ನಾಳೆ ಆಫೀಸಿಂದ ಬರೋದು ಲೇಟ್ ಆಯ್ತು ಅಂತಂದ್ ಹೇಳಿದ್ರೆ ನಾಡಿದ್ದು